ನಮಸ್ಕಾರ. ಒಂದು ಸಮಯದಲ್ಲಿ ನನ್ನ ದೇಹದ ತೂಕ 96 ದಾಟಿತ್ತು. ನಾನು ಇರುವಂಥ ಹೈಟು 5 ಅಡಿ 8 ಇಂಚು. ಎಷ್ಟು ದಪ್ಪ ಇದ್ದೆ ಅಂದರೆ ನನ್ನನ್ನು ನಾನು ನೀರಾನೆ ಅಂತ ಅಂದ್ಕೊಂಬಿಟ್ಟಿದ್ದೆ. ನೋಡಿದಿರಲ್ಲ ಹಿಪ್ಪೋಪೊಟಮಸ್ ಅನ್ನಿ, ಆನೆ ಅನ್ನಿ, ಡೈನೋಸರ್, ಗಾಡ್ಜಿಲ್ಲ ಎಲ್ಲ ನಾನೇ ಅಂತ ನನಗೆ ನಾನು ಒಪ್ಕೊಳ್ಳೋ ಪರಿಸ್ಥಿತಿ ತಲುಪಿಬಿಟ್ಟಿದ್ದೆ. ನಾನಾ ತೊಂದರೆಗಳು ಬಂದ್ಬಿಟ್ಟಿತ್ತು. ಅಲ್ಲಿಂದ ಶುರುವಾದಂಥದ್ದು ನನ್ನ ಪ್ರಯಾಣ. ಮೊನ್ನೆ ಆಗಸ್ಟ್ 18ಕ್ಕೆ 365 ದಿನ ತುಂಬಿತು. ಪ್ರತಿದಿನವೂ ಒಂದು ದಿನ ಬಿಡದೆ ವಾಕಿಂಗ್ ಮಾಡಿದ್ದೀನಿ. ಈ ಸಂಚಿಕೆಯಲ್ಲಿ ಇದರ ಕಥೆಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅನ್ನಿಸ್ತು. ಆಮೇಲೆ ಮುಂಚೆನೇ ಹೇಳ್ಬಿಡ್ತೀನಿ, ಒಬ್ಬರಿಗೆ ಕೆಲಸ ಮಾಡೋವಂಥದ್ದು ಪ್ರತಿಯೊಬ್ಬರಿಗೂ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇದು ಗಮನದಲ್ಲಿಟ್ಕೊಳ್ಳಿ. ಆಮೇಲೆ ಇದು ತುಂಬ ಡ್ರಾಮ್ಯಾಟಿಕ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಅಲ್ಲ. ತುಂಬ ಸ್ಲೋ ಪ್ರಾಸೆಸ್, ನಿಧಾನವಾಗಿ ಆದಂಥದ್ದು ಏನಾಯಿತು ಅನ್ನೋದನ್ನು ನಿಮ್ಮ ಹತ್ರ ಹಂಚ್ಕೋತೇವೆ. ಈ ಸಂಚಿಕೆಯಲ್ಲಿ ನಾನು ಯಾಕೆ ಶುರು ಮಾಡಬೇಕಾದಂಥ ಪರಿಸ್ಥಿತಿ ಬಂತು, ಅಂಥ ಅನಿವಾರ್ಯತೆ ಹೇಗೆ ಬಂತು, ಹೇಗೆ ಶುರು ಮಾಡಿದೆ ಅನ್ನೋದು. ಆಮೇಲೆ ನನ್ನ ಒಂದು ಪೂರ್ತಿ ದಿನಚರಿ ಹೇಗಿತ್ತು, ನಾನು ಏನೇನು ಮಾಡಿದೆ, ನನ್ನ ಕಂಪ್ಲೀಟ್ ಪ್ರಾಸೆಸ್ ಅಂತೀವಲ್ಲ ಅದನ್ನು ಹಂಚ್ಕೋತೀನಿ. ನನ್ನ ಆಹಾರ ಕ್ರಮ ಇರ್ಬೋದು, ಅಥವಾ ನನ್ನ ನಿದ್ದೆ, ನನ್ನ ಜೀವನ ಕ್ರಮ ಹೇಗಿತ್ತು, ಲೈಫ್ ಸ್ಟೈಲ್, ಅಥವಾ ನಾನು ಮಾಡಿದಂಥ ವಾಕಿಂಗ್ ಹೇಗೆ ಮಾಡಿದೆ, ನನ್ನ ದಿನ ನಡೀತಾ ಇದ್ದಿದ್ದು ಹೇಗೆ ಅಂತ ಅದರ ವಿವರ ಹಂಚ್ಕೋತೀನಿ. ಆಮೇಲೆ ಇದೆಲ್ಲ ಮಾಡಿದ್ರಿಂದ ಏನು ಬದಲಾವಣೆ ಕಂಡಿದ್ದೀನಿ, ಅಳತೆ ಮಾಡುವಂಥ ಬದಲಾವಣೆ ಏನು ಕಂಡಿದ್ದೀನಿ, ಅಳತೆಗೂ ಮೀರಿದಂತಹ ಬದಲಾವಣೆಯನ್ನು ನನ್ನ ಜೀವನದಲ್ಲಿ ಏನು ಕಂಡುಕೊಂಡೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹಂಚ್ಕೋತೀವಿ. ಈ ಒಂದು ಸಂಚಿಕೆಯಿಂದ ನೀವೇನಾದರೂ ಒಂದೇ ಒಂದು ವಿಷಯನ ಇಲ್ಲಿಂದ ಟೇಕ್ ಅವೇ ಅಂತೀವಲ್ಲ, ತೊಗೊಂಡು ಹೋಗ್ಬೋದು ಅನ್ನೋದಿದ್ದರೆ, ಆ ಪಾಠವನ್ನು ಅಥವಾ ಒಂದು ನೀತಿಯನ್ನು ಕಲಿಬೋದು ಅನ್ನೋದಿದ್ದರೆ, ಅದು ಒಂದು ನನ್ನ ರಿಕ್ವೆಸ್ಟ್ ಏನಂದರೆ, ಈ ಪೂರ್ತಿ ಸಂಚಿಕೆಯನ್ನು ನಿಮ್ಮ ಕೈಲಿ ಆದರೆ ಓಡಾಡ್ಕೋತಾ ನೋಡಿ, ವಾಕ್ ಮಾಡ್ಕೋತಾ ನೋಡಿ, ಅಥವಾ ವಾಕ್ ಮಾಡ್ಕೋತಾ ಕೇಳಿಸ್ಕೊಳ್ಳಿ. ಬಹುಶಃ ಸಹಾಯ ಆಗುತ್ತೆ. ಏನಕ್ಕೆ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಯಾಕೆ ಶುರು ಮಾಡಿದೆ, ನಾನು ಯಾಕೆ ಶುರು ಮಾಡಬೇಕಾದಂಥ ಅನಿವಾರ್ಯತೆ ನನ್ನ ಜೀವನದಲ್ಲಿ ಏನು ಬಂತು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಬಗ್ಗೆ, ಯಾಕೆ ನಾನು ಇಲ್ಲಿಗೆ ಆ ಪರಿಸ್ಥಿತಿಗೆ ಹೇಗೆ ಬಂದು ತಲುಪಿದೆ, ಆ 96+ kg ಅನ್ನೋದಕ್ಕೆ ಸ್ವಲ್ಪ ನನ್ನ ಜೀವನದ ಬಗ್ಗೆ ಒಂದು ಕಿರು ಪರಿಚಯ. ನಾನು ಸಿಕ್ಕಾಪಟ್ಟೆ ಫುಡ್ಡಿ, ಭಾಳ ಪ್ರೀತಿಯಿಂದ ಊಟ ಮಾಡುವಂಥವನು, ರುಚಿಯನ್ನು ಹುಡುಕೊಂಡು ಹೋಗಿ ಊಟ ಮಾಡುವಂಥವನು. ಒಂದು ಥರದಲ್ಲಿ ತಿನ್ನೋದಕ್ಕೇ ಬದುಕಿರ್ತಾರೆ ಅಂತ ಕೆಲವ್ರನ್ನ ಕೇಳಿರ್ತಾರಲ್ಲ, ಆ ಜಾತಿಗೆ ಸೇರಿದವ್ರು ನಾವು. ಆಮೇಲೆ ಜೀವನದಲ್ಲಿ ಬಂದು ಒಂದು ಸಲ ಕೆಲಸ ಅಂತ ಶುರು ಮಾಡಿದ ಮೇಲೆ ಕೆಲಸದಲ್ಲಿ ತುಂಬ ಬ್ಯುಸಿ, ಎಲ್ಲರ ಥರ ಅಂತ ಅಂದ್ಕೊಂಡಿದ್ದವರು. ಹಾಗಾಗಿ ತುಂಬ ಬ್ಯುಸಿ ಇತ್ತು ಜೀವನ. ಆಮೇಲೆ ಕಾಲೇಜು ಮುಗಿದ ಮೇಲೆ ಯಾವತ್ತೂ ವ್ಯಾಯಾಮ ಆಗಲಿ ಏನೂ ಮಾಡಿಲ್ಲ. ಬರೀ ಕೆಲಸ, ದುಡಿಮೆ ಹಿಂದೆ ಓಡಿದವರು ಬಹಳಷ್ಟು ಜನ ತಪ್ಪನ್ನು ಮಾಡ್ತಾ ಇರ್ತಾರೆ. ಹಾಗೆ ಕಾಲೇಜಿನಲ್ಲಿ ಬಹಳ ಆಟಗಳು ಆಡ್ತಾ ಇದ್ದೆ, ಬಹಳ ದೈಹಿಕವಾಗಿ ಭಾಳ ಆ್ಯಕ್ಟಿವ್ ಆಗಿದ್ದೆ. ಆದರೆ ಕೆಲಸಕ್ಕೆ ಸೇರಿದ ಮೇಲೆ ಎಲ್ಲ ಮುಗಿದ ಕಥೆ ಆಗೋಗಿತ್ತು. ಹೀಗೆ ಇದ್ದಂತಹದ್ದು ನಮ್ಮ ಜೀವನ ಕ್ರಮ ಅಥವಾ ಲೈಫ್ ಸ್ಟೈಲ್ ಇದ್ದಿದ್ದು. ಹಾಗಾಗಿ ದೇಹವನ್ನು ನಿರ್ಲಕ್ಷಿಸಿಬಿಟ್ಟಿದ್ದು. ಆ ಒಂದು ಇರುತ್ತಲ್ರಿ, ಆ ಒಂದು 20+ ಆಗಿ ನಾವು ಯಾವಾಗ ಆ ಒಂದು ಮಧ್ಯಮ 20ರಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗಿಂದ ದುಡಿಮೆ ಅಷ್ಟೇ. ಹಾಗಾಗಿ ಕಳೆದೋಗ್ಬಿಟ್ಟಿದ್ದು. ಅಲ್ಲಿಂದ ಶುರುವಾದಂಥದ್ದು. ಒಟ್ಟಿನಲ್ಲಿ ಸಾರಾಂಶ, ಒಂದು ದಿನ ನನಗೆ ಗೊತ್ತಾಯಿತು 96+ ದಾಟಿತ್ತು ನನ್ನ ವೇಯಿಂಗ್ ಸ್ಕೇಲ್. 96+ kg ಬಂತು. ಏನು ನಮಗೆ ಈ ಟ್ರಿಗರ್ ಪಾಯಿಂಟ್ ಅಂತ ಕರಿತೀವಲ್ಲ, ನಮಗೆ ಒಂದು ದಿನ ಆ ಸ್ವಿಚ್ ಥರ ಆನ್ ಆಯಿತು ಅಂತ ಕೆಲವರು ಹೇಳ್ತಾರೆ. ನನಗೆ ಆ ಥರ ಟ್ರಿಗರ್ ಪಾಯಿಂಟ್ ಅಂತೆಲ್ಲ, ನನಗೆ ಟ್ರಿಗರ್ ಪಾಯಿಂಟ್ಗಳಿವೆ. ಬೇಕಾದಷ್ಟು ಆಯಾ ಚಿಕ್ಕ ಸೂಚನೆ ಕೊಡ್ತಾ ಇತ್ತು. ಆ ಒಂದು ದೇಹ ಅವಾಗವಾಗ ಏನೇನೋ ಹೇಳ್ತಾ ಇತ್ತು, ಆದರೆ ನಾವು ಗಮನಿಸಿರಲಿಲ್ಲ. ಹೇಳಿದ್ವಲ್ಲ, ಕೆಲಸದ ಭರ, ಈ ಜೀವನದ ನಾಗಾಲೋಟ ನೋಡೋಕ್ಕಾಗಿರಲಿಲ್ಲ. ಆದರೆ ಆ ಒಂದು ನನಗೆ ಆದಂಥ ಟ್ರಿಗರ್ ಪಾಯಿಂಟ್ಗಳು ಏನು ಅನ್ನೋದನ್ನು ಹಂಚ್ಕೋತೀವಿ. ನನಗೆ ಸುಮಾರು ಆ ಸಮಯದಲ್ಲಿ ಅರೌಂಡ್ ಒಂದು 40 years ಆಗಿತ್ತು ಅಂತ ಇಟ್ಕೊಳ್ಳಿ, 40 ವರ್ಷ ಆವಾಗ. ಈಗ ನನಗೆ 45. ಆ ಸಮಯದಲ್ಲಿ ಕೋವಿಡ್ ಸಹ ಬಂತು. ಆ ಒಂದು ಕಾಲಘಟ್ಟದಲ್ಲಿ ನನಗೆ ಅಷ್ಟೊತ್ತಿಗೆ ಸ್ವಲ್ಪ ಮಂಡಿ ನೋವು ಬರೋದಕ್ಕೆ ಶುರು ಆಗಿತ್ತು. ದೇಹದ ತೂಕ ಹೆಚ್ಚಾಗಿತ್ತು ಅಂತಿರೋ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ, ಮಂಡಿನಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ಳೋಕೆ ಶುರು ಆಯಿತು. ಆ ನೋವು ಬಂದಾಗ ನನಗೆ ಸ್ವಲ್ಪ
ಯಾಕೆಂದರೆ ಜೀವನ ಪೂರ್ತಿ ಚೆನ್ನಾಗಿ ಓಡಾಡ್ಕೊಂಡಿರ್ತೀವಲ್ಲ, ಈಗ ನಾವು ಈಗ ನಾನು ಹುಲಿ ಅನ್ನೋ ಥರ ಒಂದು ಶಕ್ತಿ ಇರುತ್ತಲ್ಲ ದೇಹದಲ್ಲಿ, ಅದು ಯಾವಾಗ ಸ್ವಲ್ಪ ನೋವೆಲ್ಲ ಕಾಣಿಸ್ಕೊಳ್ಳೋಕೆ ಶುರು ಆಯ್ತು, ಯಾಕೋ ಇದಾಯ್ತಲ್ಲ ಅನ್ನುವಂಥದ್ದು ಒಂದು ಅನ್ನಿಸ್ತು ಅವಾಗ. ಅದಾದಮೇಲೆ ಬೇಡದ ಸೊಂಟ ನೋವುಗಳು, ಹಿಂದೆ ಲೋವರ್ ಬ್ಯಾಕ್ ಅಂತೀವಿ, ಇದು ಅಂದರೆ ಏನು ಜಾಸ್ತಿ ಕೆಲಸ ಮಾಡಿಲ್ಲ ಅಂದ್ರೂ ಲೋವರ್ ಬ್ಯಾಕ್ ಪೇಯ್ನ್ ಬರೋದು ಇದೆಲ್ಲ ಸ್ವಲ್ಪ ಶುರು ಆಯಿತು. ವಯಸ್ಸಿಗೂ ಇರ್ಬೋದು ಅಂದ್ಕೊಂಡು ಸುಮ್ಮನಿದ್ವಿ, ಆದರೆ ಗೊತ್ತಿತ್ತು ಬ್ಯಾಕ್ ಆಫ್ ದ ಮೈಂಡ್, ತೂಕ ಜಾಸ್ತಿ. ಕನ್ನಡಿನಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತಲ್ರಿ ಆನೆ ಇದ್ದಂಗೆ ಇದ್ದೀನಿ ಅಂತ, ಅಷ್ಟು ದಪ್ಪ ಆಗಿದ್ದೆ. ಆಮೇಲೆ ತಿರುಗೋದಕ್ಕಾಗ್ತಾ ಇರಲಿಲ್ಲ, ತಿರುಗಿ ಮಾಡುವಂಥ ಕೆಲಸಗಳು, ತಿರುಗದೆ ಅಂದರೆ ಹಾಗೆ ಹಿಡ್ಕೊಂಬಿಡೋದು, ಈ ಥರದ್ದು ಕ್ರ್ಯಾಂಪ್ಸ್ ಅಂತ ಕರಿತೀವಲ್ಲ ಆ ಥರ, ಉಳ್ಕೋದು, ಹಿಡ್ಕೊಂಬಿಡೋದು, ಈ ಥರ ಆಗೋದು. ಆಮೇಲೆ ಬಹಳಷ್ಟು ದಿನ ಯಾವುದೋ ಒಂದು ಸ್ಪೋರ್ಟ್ಸ್ ಇವೆಂಟ್ಗೆ ಹೋದಾಗ ಅವಾಗೆಲ್ಲ ಗೊತ್ತಾಯಿತು, ಓಡ್ಲಿಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೊಂಡಿರ್ತೀವಿ ಭಾಳ ತರುಣರು, ನಾನು ಒಂದು ಕಾಲದಲ್ಲಿ ಸಖತ್ ಓಡ್ತಾ ಇದ್ದೆ, ಆದರೆ ಯಾವುದೋ ಒಂದು ಕ್ಷಣದಲ್ಲೇ ಅದು ನನ್ನ ಮನಸ್ಸಿಗೆ ಒಂದು ಕಾಪಾಳಕ್ಕೆ ಹೊಡೆದಂಗೆ ಗೊತ್ತಾಯಿತು, ನಿನ್ನ ಕೈಲಿ ಓಡೋಕ್ಕಾಗ್ತಿಲ್ವಲ್ಲಪ್ಪ ಅನ್ನೋದು ಆ ಒಂದು ರಿಯಲೈಸೇಷನ್ ಬಂತು. ಆಮೇಲೆ ಹಾರ್ಲಿಕ್ಕೆ ಆಗ್ತಾಯಿರಲಿಲ್ಲ, ಅಂದರೆ ಜಂಪ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಯಾವುದೋ ಒಂದು ಏನೋ ಒಂದು ಮಾಡೋದಕ್ಕೆ ಹೋಗಿ ಸ್ಕಿಪ್ ಮಾಡೋಕ್ಕೋ ಏನೋ ಒಂದು ದಿನ ಪ್ರಯತ್ನ ಮಾಡಿದಾಗ ಅವತ್ತು ನನಗೆ ರಿಯಲೈಸ್ ಆಗಿದ್ದೆ ಏನಂದರೆ ನನ್ನ ಕೈಲಿ ಜಂಪ್ ಮಾಡೋಕ್ಕಾಗ್ತಿಲ್ಲ, ಅದೊಂದಿತ್ತು. ಅದಾದಮೇಲೆ ಒಂದೇ ಒಂದು ಸಲ ಯಾವಾಗಲೂ ಎಲ್ಲೋ ಒಂದು ಈ ಯಾವುದೋ ರೆಸಾರ್ಟ್ಗೆ ಹೋದಾಗ ಒಂದು ರಾಕ್ ಕ್ಲೈಂಬಿಂಗು ಏನೋ ಮಾಡೋದಕ್ಕೆ ಅಂತ ಟ್ರೈ ಮಾಡಿದಾಗ ಕಷ್ಟ ಆಯಿತು, ಸರಿ ಬಂದ್ಬಿಟ್ಟೆ. ಅದಾದಮೇಲೆ ಅದ್ರದ್ದು ಯಾರೋ ಒಬ್ಬರು ವೀಡಿಯೋನೋ ಫೋಟೋನೋ ತೆಗೆದು ನನ್ನ ಹತ್ರ ಶೇರ್ ಮಾಡಿದರು ಸ್ನೇಹಿತರು. ಅದನ್ನು ನೋಡಿದಾಗ ನನ್ನನ್ನು ನೋಡಿ ನನಗೇ ಯಪ್ಪ ನಾನು ಹೆಂಗಾಗಿದ್ದೀನಿ, ನನ್ನ ಕೈಯಲ್ಲಿ ಒಂದು ಹಿಡ್ಕೊಂಡು ಹತ್ತಕ್ಕಾಗ್ತಿಲ್ಲಲ್ಲ, ನಂದೇನು ಜನ್ಮ ಅನ್ನೋ ಥರ ನನಗೆ ಆಭಾಸ ಆಯಿತು. ಅದಾದಮೇಲೆ ಎಷ್ಟೋ ಸಲ ಇಂಡಿಯನ್ ಟಾಯ್ಲೆಟ್ಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಆ ಪರಿಸ್ಥಿತಿ ಬಂದಾಗ ಒಂದು ಸಲ ನನಗೆ ನೆನಪಿದೆ, ನಮ್ಮ ಹಳ್ಳಿ ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಬೇರೆ ದಾರಿ ಇಲ್ಲದಲೇ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಬೇಕು, ಕೂತು ಒದ್ದಾಡ್ಬಿಟ್ಟಿದ್ದೆ. ಅವತ್ತು ಆ ಕುಕ್ಕುರ್ಗಾಲಲ್ಲಿ ಕೂರಕ್ಕಾಗ್ತಾ ಇರಲಿಲ್ಲ, ಅದು ಒಂದು ನನಗೆ ನೆನಪಿದೆ. ಹೀಗೆ ಒಟ್ಟಿನಲ್ಲಿ ನಾನು ಆನೆ ಥರ ಇದ್ದು ನನಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಆ ಮನಸ್ಸಿಗೆ ಬಂತು, ಇನ್ನೂ ಆಗಲ್ಲಪ್ಪ, ನಾನು ಇನ್ನೂ ದಪ್ಪ ಆದರೆ, ನಿಜವಾಗ್ಲೂ ಹೇಳ್ಬಿಡ್ತೀನಿ, ಇನ್ನೂ ದಪ್ಪ ಆದರೆ ಸಾಯ್ತೀನಿ ಅನ್ನೋದು ನನಗೆ ಮನಸ್ಸಿಗೆ ಅನ್ಸೋದಕ್ಕೆ ಶುರು ಆಯಿತು. ಆ ಒಂದು ಏನು ನಮ್ಮ ಮನವರಿಕೆ ಆಗುತ್ತಲ್ಲ, ಬಹುಶಃ ಬಹಳ ಒಂದೊಂದೇ ಹೆಜ್ಜೆಗಳಲ್ಲಿ ಮನವರಿಕೆ ಆಗ್ತಾ ಹೋಗುತ್ತೆ ಅನಿಸುತ್ತೆ ನಾನಂತವನಿಗೆ. ನನಗೆ ಆ ರೀತಿ ಬೇರೆ 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 ಘಟನೆಗಳಿಂದ, ಹೆಜ್ಜೆಗಳಿಂದ ಮನವರಿಕೆ ಆಯಿತು. ಆ ಮನವರಿಕೆ ಯಾವಾಗ ಬಂತು, ಇನ್ನೂ ಆಗಲ್ಲ, ಇನ್ನೂ ನಾನು ಸುಮ್ಮನಾದರೆ ಇದಿಷ್ಟೇ ಕತೆ ಅಂತೇಳಿ. ಹಾಗೆ ಬಹುಶಃ ಒಂದು 3 ವರ್ಷದ ಕೆಳಗಡೆ ಇಲ್ಲ ಏನಾದರೂ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿ, ಈ ಒಂದು ತೂಕಕ್ಕಾಗಿ ಏನಾದರೂ ಮಾಡಬೇಕು, ಆರೋಗ್ಯಕ್ಕಾಗಿ ಏನಾದರೂ ಮಾಡಬೇಕು, ಆರೋಗ್ಯನ ನೋಡ್ಕೊಳ್ಳೋ ಸಮಯ ಬಂದಿದೆ ಅಂಥೇಳಿ ಒಂದು ನಿರ್ಧಾರ ತಗೊಂಡು ಮುಂದುವರೆದೆ. ಅದರ ಮಧ್ಯದಲ್ಲಿ ಕೋವಿಡ್ ಸಹ ಬಂದಿತ್ತು. ಕೋವಿಡ್ ಬಂದು ನನಗೆ ತುಂಬ ಸಿಕ್ಕಾಬಟ್ಟೆ ತೊಂದರೆ ಕೊಟ್ಬಿಡ್ತು. ನಾನು ಕೋವಿಡಿಂದ ರಿಕವರ್ ಆಗೋದೇ ಒಂದು 2 ವರ್ಷ ತಗೋತು. ಅದು ಬೇರೆ ಮಧ್ಯದಲ್ಲಿ ಕೋವಿಡ್ದು ಗೊತ್ತಲ್ಲ, ಒಂದು ಸ್ನಾನ ಮಾಡಿಬಿಟ್ಟು ಆಚೆ ಬಂದ್ರೇ ಸುಸ್ತಾಗೋದು, ಆ ಥರ ಭಯಂಕರ ನನಗೆ ಪರಿಣಾಮ ಬೀರಿತ್ತು. ತುಂಬ ಒದ್ದಾಡಿದೆ. ಇಷ್ಟೆಲ್ಲ ಮಧ್ಯದಲ್ಲಿ ದೇಹದ ಶಕ್ತಿ ಕಮ್ಮಿ ಆಗೋಗಿತ್ತು, ತೂಕ ಏನು ಮಾತ್ರ ಕಮ್ಮಿ ಆಗಲಿಲ್ಲ, ಸಿಕ್ಕಾಬಟ್ಟೆ ಒದ್ದಾಟ ಇದೆಲ್ಲ ನಡೀತಾ ಇತ್ತು. ಹಾಗಾಗಿ ಸರಿಸುಮಾರು ನನಗೆ ನೆನಪಿರೋ ಹಾಗೆ ಒಂದು 2022ರಲ್ಲಿ ನನ್ನ ಈ ಒಂದು ಹೆಲ್ತ್ ಬಗ್ಗೆ ಒಂದು ಪ್ರಯಾಣ ಶುರು ಆಯಿತು. ಇನ್ನು ನನ್ನ ಪದ್ಧತಿ ಏನು, ನಾನು ಏನು ಮಾಡಲಿಕ್ಕೆ ಶುರು ಮಾಡಿದೆ, ಅಥವಾ ನನ್ನ ಕಂಪ್ಲೀಟ್ ಪ್ರೋಸೆಸ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತೀವಿ. ಮೊದಲಿಗೆ ಬೇಕಾದಷ್ಟು ರೀತಿ ಎಲ್ಲದನ್ನೂ ಪ್ರಯತ್ನ ಮಾಡಿರ್ತೀವಿ ಜೀವನದಲ್ಲಿ. ಬೇಕಾದಷ್ಟು ಜಿಮ್ಗಳನ್ನ ಉದ್ಧಾರ ಮಾಡಿದ್ದೀನಿ, ಫೀಸ್ ಕಟ್ಟೋದು, ಅದಾದಮೇಲೆ 4 ದಿನ ಆದಮೇಲೆ ಜೈ ಅನ್ನೋದು ಇದೆಲ್ಲ ನಡೆದಿತ್ತು ಮುಂಚೆನೇ. ಜೀವನದಲ್ಲಿ ಭಾಳ ಜಿಮ್ಗಳನ್ನ ಉದ್ಧಾರ ಮಾಡಿದ್ದೀನಿ. ಆಮೇಲೆ ನಾಳೆಯಿಂದ ಮಾಡಿಬಿಡ್ತೀನಿ, ನಡೆದ್ಬಿಡ್ತೀನಿ, ಅದು ಇದೆಲ್ಲ ಆಗೋದು. ಎಲ್ಲರ ಥರ ನನಗೂ ಆ ಒಂದು ಪ್ರೇರಣೆ ಬಂದಾಗ, ಮೋಟಿವೇಶನ್ ಬಂದಾಗ ಎದ್ಬಿಡೋದು, 2 ದಿನ ಆದಮೇಲೆ ಪಟಾಕಿ ಅಷ್ಟೇ. ಹಾಗೆ ಬೇರೆ ಬೇರೆ ರೀತಿ ಮಾಡಿದ್ದೆ. ಆದರೆ ಇದನ್ನು ಯಾವಾಗ ನಾನು ನಿರ್ಧಾರ ಮಾಡಿದಾಗ ಚಿಕ್ಕ ಚಿಕ್ಕ ಹೆಜ್ಜೆ ಇಡೋಣ, ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗುತ್ತೆ ಅದನ್ನು ನೋಡೋಣ. ಈಗೇನೋ ನಾವು ಒಂದು ದೊಡ್ಡ ಮೋಟಿವೇಶ್ನಲ್ ವಿಡಿಯೋ ನೋಡ್ಬಿಡ್ತೀವಿ, ನಾನು ಎಲ್ಲ ಮಾಡಿಬಿಡ್ತೀನಿ, ಎಲ್ಲದನ್ನು ಇವತ್ತಿಂದನೇ ಶುರು ಮಾಡಿಬಿಡ್ತೀನಿ, ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ತೀನಿ ಅಂತ ಎದ್ಬಿಡ್ತೀವಿ. ಆದರೆ ಅದು ನಮಗೆ ಪ್ರಾಕ್ಟಿಕಲಿ ಎಷ್ಟರ ಮಟ್ಟಿಗೆ ನಮ್ಮ ಜೀವನಕ್ಕಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಹಾಗಾಗಿ ನಾನು ಅಂದ್ಕೊಂಡಿದ್ದು ಏನಾಗುತ್ತೆ ಅದನ್ನು ನೋಡೋಣ ಅಂತ. ಮೊದಲಿಗೆ ನಾನು ಶುರು ಮಾಡಿದ್ದು ಕೆಲವೊಂದು ಹೇಳೋ ಅಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಶುರು ಮಾಡಿದ್ದು ಅಂತಂದರೆ ಫುಡ್ ಕಂಟ್ರೋಲ್ ಒಂದು ನನ್ನ ಕೈಯಲ್ಲಿತ್ತು. ಆಮೇಲೆ
ವಾಕಿಂಗ್ ಮಾಡ್ಬೋದು ಅನ್ನೋದೊಂದು ನನ್ನ ಮನಸ್ಸಿಗೆ ಬಂತು. ಇದೆರಡನ್ನೇ ನಾನು ನಿರ್ಧಾರ ಮಾಡಿದ್ದೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನ್ನ ಕೈಯಲ್ಲಿ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ಟಿತ್ತು ನನಗೆ. ಯಾಕಂದರೆ ನಾನು ಜಿಮ್ಮಿಗೆ ಹೋಗ್ತೀನಿ ಅಂತ ಈ ಮನೆಯಿಂದ ಹೊರಟು ಎಲ್ಲೋ ಒಂದು ಹತ್ರ ಹೋಗಿ ಜಿಮ್ಮಿಗೆ ರೀಚ್ ಆಗಿ ಜಿಮ್ ಮಾಡಬೇಕು ಅನ್ನೋದು ನನಗೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನನ್ನ ಕೆಲಸಗಳು ಹಂಗಿತ್ತು ಅನ್ನೋದು ನಂಗೆ ಅರ್ಥ ಆಗಿತ್ತು. ಅದು ನನ್ನ ಪರಿಸ್ಥಿತಿ. ಆವಾಗ ನಾನೇನು ಮಾಡಿದೆ, ಇಲ್ಲ ವಾಕಿಂಗ್ ಮಾಡ್ಬೋದು, ಯಾಕೆಂದರೆ ನಾನು ಇರೋದು ಒಂದು ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಹೋಗ್ಬಿಟ್ಟು ಜಾಗ ಇದೆ ವಾಕಿಂಗ್ ಮಾಡೋದಕ್ಕೆ, ವಾಕಿಂಗ್ ಮಾಡ್ಬೋದು ಅಂತ ನಿರ್ಧಾರ ಮಾಡಿದೆ. ಫುಡ್ ಕಂಟ್ರೋಲ್ ನನ್ನ ಕೈಯಲ್ಲಿತ್ತು, ಹಾಗಾಗಿ ಅದನ್ನು ಮಾಡ್ಬೋದು ಅನ್ನೋದನ್ನು ನಿರ್ಧಾರ ಮಾಡಿದೆ. ನೀವು ನಂಬೋದಿಲ್ಲ ರೀ, ನನಗೆ ಈಗಲೂ ನೆನಪಿದೆ, ಮೊದಲನೇ ದಿನ ವಾಕಿಂಗ್ ಹೋದಾಗ ನನಗೆ ನಾಚಿಕೆ ಆಗ್ತಾಯಿತ್ತು. ನಾನು ವಾಕಿಂಗ್ ಮಾಡೋದಾ ಅಂತ ಅದೊಂದು ಭಾವನೆ ಇರುತ್ತೆ ಒಳಗಡೆ. ನಾವು ಜೀವನ ಪೂರ್ತಿ ನಾನೇ ಎಲ್ಲರಿಗಿನ್ನ ಗಟ್ಟಿ ಅಂದ್ಕೊಂಡು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವಿ. ಆದರೆ ಮೊದಲನೇ ದಿನ ವಾಕಿಂಗ್ ಹೋಗ್ಬೇಕಾರೆ ಒಂದು ಮುಜುಗರ ಆಗುತ್ತೆ. ನಾನು ವಾಕಿಂಗ್ ಹೋಗ್ಬೇಕಾಯ್ತು, ನಾನು ವಾಕಿಂಗ್ ಮಾಡೋಕ್ಕೆ ಬಂದರೆ, ಅಥವಾ ನನಗೆ ವಯಸ್ಸಾಗೋಯ್ತಾ, ಅಂಕಲ್ ಆಗ್ಬಿಟ್ನಾ ಅಂತ ಈ ಥರ ಏನೇನೋ ಭಾವನೆಗಳು ಅದು ಮನಸ್ಸಿನಲ್ಲಿ. ಆ ಥರ ಭಾವನೆ ನನಗೆ ಇನ್ನೂ ನೆನಪಿದೆ. ಅಂದರೆ ಒಂಥರ ಇಟ್ ವಾಸ್ ವೆರಿ ಶೇಮ್ಫುಲ್ ಅಂತಾರಲ್ಲ, ಆ ಥರ ಏನೋ ಒಂಥರ ನಾಚಿಕೆ. ಯಾರು ನೋಡ್ಬಿಡ್ತಾರೋ, ವಾಕಿಂಗ್ ಮಾಡೋದನ್ನು ನೋಡ್ಬಿಡ್ತಾರೆ, ಏನೋ ಒಂಥರ ಆ ಭಾವನೆ. ಎಷ್ಟು ಜನಕ್ಕೆ ಆಗಿದೆ ಗೊತ್ತಿಲ್ಲ, ನಿಮಗೂ ಆ ಥರ ಭಾವನೆ ಅನಿಸಿದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಆಮೇಲೆ ನಾನೊಂದು ಎಲ್ಲೋ ಒಂದು ಕೇಳಿದ್ದು, ಯಾರೋ ಒಂದು ಹೇಳಿದ್ದು ಒಂದೇ ಒಂದು ಕಾನ್ಸೆಪ್ಟನ್ನ ಫುಡ್ ವಿಷಯದಲ್ಲಿ ಅಡಾಪ್ಟ್ ಮಾಡ್ಕೊಂಡೆ. ಅದೇನೆಂದರೆ ಕಮ್ಮಿ ತಿನ್ನೋದ್ರ ಬದಲು ಜಾಸ್ತಿ ತಿನ್ನೋದು ಅಂತ. ಇದು ಹೇಗೆ ಅಂದರೆ ಸರಳವಾಗಿ ಹೇಳ್ಬಿಡ್ತೀನಿ. ಈಗ ನಾವು ದಿನನಿತ್ಯ ಊಟ ಮಾಡ್ತಿದ್ವಿ, ಯಾಕೆಂದರೆ ನಾನು ಸಿಕ್ಕಾಪಟ್ಟೆ ಊಟ ಪ್ರಿಯ, ಭೋಜನ ಪ್ರಿಯ. ಹಾಗಾಗಿ ಸಿಕ್ಕಾಪಟ್ಟೆ ಊಟ ಮಾಡ್ತಾಯಿದ್ದೆ. ಊಟ ಬಿಡೋದು ಕಷ್ಟ ಅಂತ ನಂಗೆ ಗೊತ್ತಿತ್ತು. ನನಗೆ ಇವತ್ತಿಗೂ ಅಷ್ಟೇ, ಊಟ ಬಿಡಬೇಕು ಅಥವಾ ಊಟ ಇಲ್ದಲೇ ಇದ್ದುಬಿಟ್ರೆ ಅಳು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಅಂಥ ಭೋಜನ ಪ್ರಿಯ ನಾನು. ಹಾಗಾಗಿ ಊಟ ಬಿಡೋದು ಕಷ್ಟ ಅಂತ ಗೊತ್ತಿತ್ತಲ್ಲ, ಹಾಗಾಗಿ ನನಗೆ ಈ ಒಂದು ಪದ್ಧತಿ ಬಹಳ ಸುಖ ಆಗ್ಬೋದು ಅನ್ನೋದು ಅಂತ ಅನ್ನಿಸ್ತು. ಆ ಪದ್ಧತಿ ಏನಪ್ಪ ಅಂತಂದರೆ, ಊಟ ಮಾಡೋದಲ್ಲದೆ ಊಟಕ್ಕಿಂತ ಜಾಸ್ತಿ ಮಾಡೋದು ಅಂತ. ಹೇಗೆ ಅಂತಂದರೆ, ಪ್ರತಿ ಊಟಕ್ಕಿಂತ ಮುಂಚೆ ಒಂದು ತರಕಾರಿಯೋ ಅಥವಾ ಒಂದು ಪಲ್ಯವೋ ಅಥವಾ ಒಂದು ಕಾಳುಗಳಿರುತ್ತಲ್ಲ, ಮೊಳಕೆ ಕಾಳುಗಳು ಅಥವಾ ಹಣ್ಣುಗಳು, ಈ ಥರದ್ದು ಏನಾದರೂ ಒಂದು ಹುಸ್ಲಿ ಇರ್ಬೋದು, ಈ ಥರದ್ದು ಏನಾದರೂ ಒಂದು ಮಾಡ್ಕೊಂಡು, ಅಥವಾ ಹಣ್ಣುಗಳು, ತರಕಾರಿಗಳು, ಪಲ್ಯ, ಈ ಥರದ್ದು ಏನಾದರೂ ಒಂದು ಮಾಡಿಕೊಂಡು ಅದನ್ನು ಒಂದು ದೊಡ್ಡ ಬೌಲಷ್ಟು ತಿಂದ್ಬಿಡು. ಈಗ ನಾನು 25 ಇಡ್ಲಿ ತಿಂತೀನಿ ಅಂತ ಇಟ್ಕೊಳ್ಳಿ. 25 ಇಡ್ಲಿ ತಿಂತೀಯಾ, ತಿನ್ಕು. 10 ಇಡ್ಲಿ ತಿಂತೀಯಾ, ತಿನ್ಕು. ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಬೌಲ್ ಪಲ್ಯ ತಿಂದ್ಬಿಡು ಅನ್ನೋದು ಈ ಒಂದು ಪದ್ಧತಿ. ಅದರಿಂದ ಏನಾಗುತ್ತೆ ಅಂದರೆ, ಮೊದಲಿಗೆ ಅದು ಹೊಟ್ಟೆಲಿ ಕುತ್ಕೊಂಡ್ಬಿಡುತ್ತಲ್ಲ, ಹಾಗಾಗಿ ನೀವು ತಿನ್ನೋದು, ಬೇರೆ ತಿನ್ನೋದು ಕಮ್ಮಿ ಆಗುತ್ತೆ, ತೃಪ್ತಿನೂ ಆಗುತ್ತೆ. ಅವಾಗ ಏನು ಬಿಟ್ವಿ ಅಂತ ಅನ್ಸಲ್ಲ, ಯಾಕಂದರೆ ಹೊಟ್ಟೆ ತುಂಬಿ ಬಿಡ್ತೀವಲ್ಲ, ಅದು ಟೆಕ್ನಿಕ್. ನಾನು ಫುಡ್ಡಿ ಆಗಿದ್ದರಿಂದ ಈ ಪದ್ಧತಿ ನನಗೆ ಭಾಳ ಇಷ್ಟ ಆಯಿತು. ಇದು ಚೆನ್ನಾಗಿದೆಯಲ್ಲ, ಏನು ಬಿಟ್ಟಂಗೂ ಅನಿಸಲ್ಲ. ಮೊದಲಿಗೆ ಅದನ್ನು ಶುರು ಮಾಡಿದೆ. ನೀವು ನಂಬೋದಿಲ್ಲ, ನಿಮಗೆ ತಿನ್ನೋದು ಬಿಡೋದು ತುಂಬ ಕಷ್ಟ ಅನಿಸಿದರೆ ಈ ಪದ್ಧತಿ ಕೆಲಸ ಮಾಡ್ಬೋದು, ಪ್ರಯತ್ನ ಮಾಡಿ. ಹಾಗಾಗಿ ಅದನ್ನೆಲ್ಲ ತಿನ್ನೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ನನಗದು ಕೆಲಸ ಮಾಡೋದಕ್ಕೆ ಶುರು ಆಯಿತು. ಆದ್ರೂ ಈ ಈ ವಾಕಿಂಗ್ ಮಾಡೋದು ಅಥವಾ ಏನೇ ಎಕ್ಸಸೈಸ್ ಮಾಡೋದು, ಇದೆಲ್ಲ ತುಂಬ ಇರ್ರೆಗ್ಯುಲರ್ ಆಗಿತ್ತು. ಯಾವಾಗಲೂ ಮಾಡೋಕ್ಕಾಗ್ತಿರ್ಲಿಲ್ಲ, ಒಂದು ಕನ್ಸಿಸ್ಟೆನ್ಸಿ ಇರಲಿಲ್ಲ. ಭಾಳ ಯಾವಾಗಂದ್ರೆ ಅವಾಗ ಆದರೆ ಮಾಡ್ತಿರ್ಲಿಲ್ಲ. ಇನ್ನೂ ಅದು ಮನಸ್ಸಿಗೆ ಕೂತಿರಲಿಲ್ಲ. 2 ದಿನ ಹೋದರೆ 4 ದಿನ ಮಾಡ್ತಾ ಇರಲಿಲ್ಲ. ಯಾವಾಗ ಆಗುತ್ತೆ ಅವಾಗ ಮಾಡ್ತಿದ್ವಿ. ಕೆಲಸಗಳು, ಒತ್ತಡ, ಯಾವಾಗಲೂ ನಾವು ಕೊಡೋ ನೆಪ ಏನಂದರೆ, ಕೆಲಸ ಅಪ್ಪ, ನಾನು ಬ್ಯುಸಿ ಇದ್ದೀನಿ ಲೈಫಲ್ಲಿ, ನನ್ನ ಕೈಲಾಗಲ್ಲ ಅನ್ನೋದು ಅಂತಿತ್ತು. ಅದೇ ನಾನು. ಅದಾದಮೇಲೆ ಇದ್ರ ಮಧ್ಯೆ ಸಿದ್ಧ ಸಮಾಧಿ ಯೋಗ ಅಂತಿದೆ, SSY ಅಂತ, ನಮ್ಮ ತಂದೆ ತಾಯಿನೇ ಅದರ ಟೀಚರ್ಗಳು. ಸೊ ಹಾಗಾಗಿ ಸಿದ್ಧ ಸಮಾಧಿ ಯೋಗದ ಒಂದು ಫುಡ್ ಪ್ರಾಸೆಸ್ ಇದೆ, ಬಹಳ ಅದ್ಭುತವಾದಂಥದ್ದು. ಅದು ಗೊತ್ತಿದ್ದರೆ, ಆ ಪದ್ಧತಿನಲ್ಲಿ ಹೇಳ್ಕೊಡುವಂಥ ಗುರುಗಳು ನಿಮಗೆ ಸಿಕ್ಕಿದರೆ ಅದನ್ನು ಮಾಡ್ಬೋದು. ನಾನು ಅದು ಒಂದು ಸಲ ಮಾಡಿರೋದ್ರಿಂದ ಈಗಾಗಲೇ 1-2 ಸಲ ಮಾಡಿದ್ದೀನಿ ಜೀವನದಲ್ಲಿ. ಹಾಗಾಗಿ ಆ SSY ಫುಡ್ ಪದ್ಧತಿನ ಮಾಡಿದೆ. ಆ ಒಂದು ಪಥ್ಯ ಮಾಡಿದಾಗ ಅದರಿಂದ ಸ್ವಲ್ಪ ತೂಕ ಕಮ್ಮಿ ಆಯಿತು. ಆದರೆ ಆ 1 ತಿಂಗಳಲ್ಲಿ ಏನು ತೂಕ ಕಮ್ಮಿ ಆಗಿತ್ತು, ಅದು ಮತ್ತೆ ವಾಪಸ್ ಜಾಸ್ತಿ ಆಯಿತು. ಹಾಗೆ ಈ ಥರ ಆ ಒಂದು ಪ್ರಯಾಣ ನಡೀತಾ ಬಂತು. ಆಮೇಲೆ ಒಟ್ಟಿನಲ್ಲಿ ಯಾವುದೂ ದಿನನಿತ್ಯ ಮಾಡ್ತಾಯಿದ್ದೀನಿ ಅನ್ನೋ ಥರ ಇರಲಿಲ್ಲ. ಏನೋ ಒಂದು ಅದ್ರ ಬಗ್ಗೆ ಗಮನ ಇದೆ, ಏನೋ ಒಂದು ಪ್ರಯಾಣ ಶುರು ಆಗಿದೆ ಅನ್ನೋ ಥರ ಸ್ವಲ್ಪ ಇರ್ರೆಗ್ಯುಲರ್ ಆಗಿ ನಡೆಯೋದಕ್ಕೆ ಶುರು ಆಗಿತ್ತು. ಅದಾದ ಮೇಲೆ ಸ್ವಲ್ಪ ನನ್ನ ಹೆಂಡತಿಗೂ ಅದು ಮನಸ್ಸಿಗೆ ಬಂದು, ಅದಾದಮೇಲೆ ಒಳ್ಳೆಯ ಡಯಟ್ ಶುರು ಆಯಿತು. ಬಹಳ ನನ್ನ ಪೌಷ್ಟಿಕ ಆಹಾರವನ್ನು ಕೊಟ್ಟಿದ್ದು ನನ್ನ ಹೆಂಡತಿ. ಹಾಗಾಗಿ ಈ ಒಂದು ಪ್ರಯಾಣದ ದೊಡ್ಡ ಏನಾದರೂ ಕ್ರೆಡಿಟ್ ಹೋಗಬೇಕು ಅಂತಂದರೆ ಅದು ನನ್ನ ಹೆಂಡತಿಗೆ ಹೋಗಬೇಕು. ಅವಳು ಅದಾದಮೇಲೆ ನನಗೆ ಬಹಳ ನನ್ನನ್ನು ನೋಡಿಕೊಂಡು ನನಗೇನೇನು ಕೊಡಬೇಕು ಅನ್ನೋದನ್ನು ಗಮನಿಸಿ ಕೊಡೋದಕ್ಕೆ ಶುರು ಮಾಡಿದ್ಲು. ನನ್ನ ದಿನಚರಿ ಅಥವಾ ದಿನದ ಏನೇನು ತಿಂತೀನಿ ಮಾಡ್ತಿದ್ದೀನಿ ಅನ್ನೋದನ್ನು ಒಂಚೂರು ಹೇಳ್ಬಿಡ್ತೀನಿ. ಬೆಳಿಗ್ಗೆ ತಿಂಡಿಗೆ ಇಲ್ಲ ಹಣ್ಣುಗಳು ಅಥವಾ ಸೊಪ್ಪಿನ ಪಲ್ಯ ಅಥವಾ ಯಾವುದೇ ಪಲ್ಯಗಳು, ತರಕಾರಿ ಪಲ್ಯಗಳು, ಅಥವಾ ಕಾಳಿನ ಹುಸ್ಲಿ ಅಥವಾ ಕಾಳು, ಬೇಯಿಸಿದ ಕಾಳು, ಸೌತೆಕಾಯಿ, ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಏನಂತೀವಿ ಈಗ ಇಂಗ್ಲೀಷ್ನಲ್ಲಿ ಸಲಾಡ್ ಅಂತಾರಲ್ಲ, ಆ ಥರ ಒಂದು, ಅಥವಾ ಕೋಸಂಬರಿ, ನಮ್ಮಲ್ಲಿ ಕೋಸಂಬರಿಗಳು,
ಎಲ್ಲ ಮಿಕ್ಸ್ ಮಾಡಿದ್ದು ಅಂತ ಒಂದು ವೆಜಿಟೇಬಲ್ದು ಯಾವ್ದಾದ್ರು ಒಂದು, ಈಗ ಎಷ್ಟೊಂದು ಬೇರೆ ಬೇರೆ ಇದು ಏನೋ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅದೆಲ್ಲ ಮಾಡಿದ್ದು ಆ ಥರದ್ದು ಏನಾದ್ರು ಕೊಡೋಳು. ಆಮೇಲೆ ಒಂದು ನಮ್ಮ ಮನೆಯಲ್ಲಿ ಒಂದು ನಾನು ಹೆಂಡ್ತಿದೆ ಒಂದು ಸೀಕ್ರೆಟ್ ರೆಸಿಪಿ ಗಂಜಿ ಇದೆ. ರಾಗಿಗೆ ಎಲ್ಲ ರೀತಿ ಇದನ್ನೆಲ್ಲ ಕಾಳು ಅದೆಲ್ಲ ಹಾಕ್ಬಿಟ್ಟು ಅದೊಂದು ಗಂಜಿ ಮಾಡ್ತಾಳೆ. ಆ ಒಂದು ಎಲ್ಲರಿಗೂ ಮನೆಯಲ್ಲಿ ಎಲ್ಲರೂ ಆ ಗಂಜಿ ಮುಂಚೆಯಿಂದಲೂ ಕುಡಿತಾ ಇದ್ವಿ. ಹಾಗಾಗಿ ಅದೊಂದು ಗಂಜಿ. ಅದಾದಮೇಲೆ ಒಂದು ಇಷ್ಟು ಇಲ್ಲ ಹೇಳಿದ್ನಲ್ಲ ಮುಂಚೆ ಹಣ್ಣು, ಈ ತರಕಾರಿ ಅಥವಾ ಈ ಗಂಜಿ ಇದೇನಾದ್ರು ತಿಂದಿರ್ತೀವಿ. ಆಮೇಲೆ ಹಣ್ಣು, ಯಾವುದಾದ್ರೂ ಒಂದು ಹಣ್ಣು. ಆಮೇಲೆ ಮೊಟ್ಟೆ ತಿನ್ನೋಂಗಿದ್ರೆ ಆವತ್ತಿನ ದಿನ ಮೊಟ್ಟೆ. ಈ ರೀತಿ ಇದಿಷ್ಟೇ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ಕನ್ವರ್ಟ್ ಆಯಿತು. ಬೆಳಗಿನ ತಿಂಡಿ ಇಷ್ಟೇ ಆಗ್ತಾಯಿತ್ತು. ಅದಾದಮೇಲೆ ಊಟಕ್ಕೆ ಮುದ್ದೆ, ರಾಗಿ ಮುದ್ದೆನ ಭಾಳ ಇಷ್ಟಪಟ್ಟು ತಿಂತೀನಿ ನಾನು. ಹಾಗಾಗಿ ರಾಗಿ ಮುದ್ದೆ, ಅದರ ಜೊತೆ ನಮ್ಮ ಮನೆಯಲ್ಲಿ ಮಾಡುವಂಥ ಏನು ತರಕಾರಿದು ನಾವು ಹುಳಿ ಅಂತ ಕರಿತೀವಿ, ತರಕಾರಿ ಹುಳಿ ಅಥವಾ ಪಲ್ಯಗಳು ಈ ಥರ ಕೊಡೋರು, ಇಲ್ಲ ಗೊಜ್ಜು ಅದೇನಾದ್ರು ಮಾಡಿದರೆ ಪಲ್ಯಗಳು ಇರೋದು. ಆಮೇಲೆ ಚಪಾತಿ, ಒಂದು ದಿನ 1 2 3 4 ದಿನ ಮುದ್ದೆ ಮಾಡಿದರೆ 2 ದಿನ ಚಪಾತಿ ಈ ಥರ. ಆಮೇಲೆ ರೈಸ್ ತಿನ್ನಬೇಕಂದ್ರೆ ಸ್ವಲ್ಪ ಬಾಯ್ಲ್ಡ್ ರೈಸ್ ಅಥವಾ ರೆಡ್ ರೈಸ್ ಅಥವಾ ನವಣೆ ರೈಸ್ ಮಾಡೋರು. ಈ ಥರ ನಂದು ಮಧ್ಯಾಹ್ನದ ಊಟ. ಆಮೇಲೆ ಸಂಜೆ ಬರೀ ಒಂದು ಕಾಫಿ ಕುಡಿತಾ ಇದ್ದೆ. ಮುಂಚೆ ನೀವು ನಂಬೋದಿಲ್ಲ, ಎಷ್ಟೋ ದಿನ ಜೀವನದಲ್ಲಿ ತಿಂಗಳುಗಟ್ಟಲೆ ಪ್ರತಿನಿತ್ಯ ಪಾನಿಪುರಿ ತಿಂದಂಥವ್ನು ನಾನು. ಸಂಜೆ ಆದರೆ ಸಾಕು, ಹೋಗು ಪಾನಿಪುರಿ ಓಡಿ ಅಥವಾ ಸಿಕ್ಕಿದ್ದು ಏನು ಬೇಕ್ರಿ ಐಟಮ್ಮು, ಏನು ಪಫ್ಸ್ ತಿನ್ನೋದೇನು, ಅಥವಾ ಅದಕ್ಕೇನು ಲಗಾಮ್ ಅನ್ನೋದಿರಲಿಲ್ಲ. ಏನು ಖುಷಿ ಅನಿಸುತ್ತೆ ಸಿಕ್ಕಿದ್ದೆಲ್ಲ ಹೊಡೆಯೋದೆ. ಒಂದು ರೋಡಿಗೆ ಹೋದರೆ ಇರೋ ಗಾಡಿನೆಲ್ಲ ಖಾಲಿ ಮಾಡ್ಕೊಂಬರೋದು. ಅದು ನಮ್ಮ ಪ್ರೋಗ್ರಾಮ್ ಇದ್ದಿದ್ದು ಮುಂಚೆ. ಅದಾದಮೇಲೆ ಅದನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟೆ. ಸಂಜೆಗೆ ಬರೀ ಒಂದು ಕಾಫಿ ಕುಡಿತೀನಿ. ಕಾಫಿ ಕುಡಿದ್ಬಿಟ್ಟು ಯಾವುದೇ ಜಂಕ್ ಇಲ್ಲ. ಆಮೇಲೆ ಕೆಲವೊಂದು ಏನು ಸ್ಟ್ರಿಕ್ಟ್ ರೂಲ್ಸ್ ಏನಂತಂದರೆ ಯಾವುದೇ ರೀತಿ ಆಚೆ ಕಡೆ ತಿನ್ನೋದನ್ನು ಸಂಪೂರ್ಣವಾಗಿ ಬಿಟ್ಟೆ. ಆಮೇಲೆ ಏನು ಯಾವುದೇ ರೀತಿ ಸಕ್ಕರೆ ಇಲ್ಲ, ನೋ ಶುಗರ್ಸ್. ಕಾಫಿನಲ್ಲೂ ಮುಂಚೆಯಿಂದಲೂ ನನಗೆ ಕಾಫಿ ವಿತೌಟ್ ಶುಗರ್ ಕುಡ್ದೇ ಅಭ್ಯಾಸ. ಯಾಕೆಂದರೆ ಆ ಒಗರು ಇರಬೇಕು, ಆ ಕಾಫಿ ರುಚಿ ಯಾವಾಗಲೇ ಬರೋದು ಅಂತ ಸಕ್ಕರೆ ಹಾಕ್ಕೊಳ್ತಾನೆ ಇರಲಿಲ್ಲ. ಆಮೇಲೆ ಆಚೆ ಕಡೆದು ಎಲ್ಲ ಬಿಟ್ಬಿಟ್ಟೆ. ಆಮೇಲೆ ಯಾವುದೇ ಸೋಡಾ ಇದೆಲ್ಲ ಸಂಪೂರ್ಣವಾಗಿ ಬಿಟ್ಬಿಟ್ಟು ಪರಿಶುದ್ಧವಾಗಿ ಮನೆಯಲ್ಲಿ ಮಾಡುವಂಥದ್ದನ್ನು ತಿನ್ಕೊಂಡು ಕುಡ್ಕೊಂಡು ಏನಿದೆ ಆರಾಮಾಗಿ ಸಂತೋಷವಾಗಿ ಮನೆಯಲ್ಲಿದ್ವಿ. ಆಮೇಲೆ ಏನು ಮಜ್ಜಿಗೆ ಕುಡಿತಾ ಇದ್ದೆ ಸಿಕ್ಕಾಪಟ್ಟೆ. ಹಾಗಾಗಿ ಮಜ್ಜಿಗೆ ಇಲ್ಲಿಗೆ ಬಂದು ಅದು ನಮ್ಮ ಸಂಜೆಯ ಕ್ರಮ. ಮಜ್ಜಿಗೆ ಅಥವಾ ಸಂಜೆಗೂ ಒಂದು ಸೌತೆಕಾಯಿ ಹೆಚ್ಕೊಂಡು ತಿನ್ನೋದು, ಈ ಥರ ಏನೋ ಒಂದು ವ್ಯವಸ್ಥೆ ಮಾಡೋಳು ನಾನು ಹೇಳ್ತೀವಿ. ಹೊಟ್ಟೆ ಹಸಿದ್ರೆ ಆ ಥರ ಆದಷ್ಟು ಹೆಂಗಿರು ಬೇಗ ಡಿನ್ನರ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಆದಷ್ಟು ಅಂದರೆ ನನ್ನದು ಸ್ವಲ್ಪ ಜೀವನ ಕ್ರಮ ವ್ಯತ್ಯಾಸ. ನಾನು ಏನು ಬೆಳಿಗ್ಗೆ ಸೂರ್ಯೋದಯಕ್ಕೆ ಹೇಳ್ತೀನಿ ಅಂತ ಏನಿರೋದಿಲ್ಲ, ನಾನು ಹೇಳೋದೇ ಲೇಟು. ನನ್ನ ದಿನ ಶುರು ಆಗೋದೆ ಏನು ಕೆಲಸ ಇಲ್ಲ ಅಂತಂದರೆ, ಅಂದರೆ ನಂದು ಯಾವುದು ಏನು ಅವತ್ತಿನ ಯಾವುದು ಕಮಿಟ್ಮೆಂಟ್ ಇಲ್ಲ ಅಂದರೆ ನಾನು ಎದ್ದೇಳೋದೇ 9-10 ಗಂಟೆಗೆ ಎದ್ದೇಳ್ತೀನಿ. 10 ಗಂಟೆಗೆ ಏನು ಭಾಳಷ್ಟು ದಿನ ಎದ್ದೇಳೋದು. ಅಲ್ಲಿಂದ ನನ್ನ ದಿನ ಶುರು ಆಗುತ್ತೆ. ಅದೊಂದು ದೊಡ್ಡ ಕಥೆ, ಇನ್ನೊಂದು ಸಲ ಹೇಳ್ತೀನಿ ನನ್ನ ದಿನಚರಿ ಬಗ್ಗೆ. ಆಮೇಲೆ ರಾತ್ರಿಯ ಊಟಕ್ಕೆ ಬಂದರೆ ಜೋಳದ ರೊಟ್ಟಿ ಪಲ್ಯಗಳು. ನಮ್ಮ ಮನೆಯಲ್ಲಿ ಒಬ್ಬರು ಬಂದು ಜೋಳದ ರೊಟ್ಟಿ ಮಾಡಿಕೊಡ್ತಾರೆ ಉತ್ತರ ಕರ್ನಾಟಕದ ಶೈಲಿನಲ್ಲಿ. ಫಸ್ಟ್ ಕ್ಲಾಸ್ ಜೋಳದ ರೊಟ್ಟಿ ಹೊಡಿತೀವಿ, ಜೊತೆನಲ್ಲಿ ತರಕಾರಿಗಳು ಹಾಕಿ 2 ಥರ ಪಲ್ಯ ಮಾಡ್ತಾಳಾದರೆ, ಇಲ್ಲಾಂದರೆ ಒಂದು ಥರದ್ದಾದರೂ ಪಲ್ಯ ಇರುತ್ತೆ. ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಖಾರದ ಚಟ್ನಿ ಇರುತ್ತಲ್ಲ, ಅದ್ರ ಜೊತೆ ತಿಂತೀವಿ. ಜೋಳದ ರೊಟ್ಟಿ ಇಲ್ಲದ ದಿನ ಇಲ್ಲ ಚಪಾತಿ ಇರುತ್ತೆ, ಅದು ಇಲ್ಲದ ದಿನ ಇಲ್ಲಾಂದರೆ ನವಣೆ ರೈಸ್. ನಮ್ಮ ಮನೆಯಲ್ಲಿ ಅನ್ನ ಸಾರು ಈ ಥರ ಏನಾದರೂ ಮಾಡಿದರೆ ಅಥವಾ ತೊವೆ ಈ ಥರದ್ದು ಏನಾದರೂ ಮಾಡಿದರೆ ನವಣೆ ರೈಸ್ ತಿಂತೀವಿ. ಸೊ ಹಾಗಾಗಿ ನಾನು ಅದನ್ನು ತಿನ್ನೋದಕ್ಕೆ ಶುರು ಮಾಡಿದೆ. ಹೀಗೆ ಅದಾದಮೇಲೆ ವೀಕೆಂಡ್ನಲ್ಲಿ ಕೆಲವೊಂದು ಸಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಪಾಪ ನನ್ನ ಹೆಂಡ್ತಿಗೂ ರೆಸ್ಟ್ ಬೇಕಾಗುತ್ತೆ. ಹಾಗಾಗಿ ವೀಕೆಂಡ್ನಲ್ಲಿ ಕೆಲವೊಂದು ಸಲ ರೈಸ್ ಐಟಮ್ ಏನಾದರೂ ಪಲಾವ್ ಅದು ಇದು ಮಾಡಿದರೆ ಅವಾಗ ರೈಸು, ಚಿತ್ರಾನ್ನ, ಪುಳಿಯೋಗರೆ ಆ ಥರದ್ದು. ಯಾಕಂದರೆ ಪೂರ್ತಿಯಾಗಿ ಏನು ಬಿಡಲೇಬೇಕಂತೇನಿಲ್ವಲ್ಲ. ಹಾಗಾಗಿ ಒಂದು ಚೀಟ್ ಮೀಲ್ ಅಂತ ಕರಿತೀವಲ್ಲ, ಆ ಥರದ್ದು ನಡೆದೋಗುತ್ತೆ. ಅಥವಾ ಯಾವುದಾದ್ರೂ ಒಂದು ವಾರ ಎಲ್ಲಾದರೂ ಆಚೆ ಊಟಕ್ಕೆ ಹೋದರೆ ಅಲ್ಲಿ ಏನು ಒಳ್ಳೆಯದು ಆರೋಗ್ಯದ್ದು ಏನು ತಿನ್ಬೋದು, ಆರೋಗ್ಯಕರವಾದದ್ದು ಅದನ್ನು ತಿನ್ಕೋತೀವಿ. ಇದು ಒಟ್ಟಿನಲ್ಲಿ ದಿನನಿತ್ಯದ ಕ್ರಮ. ಸ್ವಲ್ಪ ಆಚೆ ಈಚೆ ಇರುತ್ತೆ, ಆದಷ್ಟು ಒಂದು ಸಾರಾಂಶ ಹೇಳಿದೆ. ಹೀಗೆ ಎಲ್ಲ ನಡ್ಕೊಂಡು ಚೆನ್ನಾಗಿ ನಡೆಯೋದಕ್ಕೆ ಶುರು ಆಗಿತ್ತು. ಆದರೆ ಎಲ್ಲೋ ಅದು ಸಾಕಾಗ್ತಿಲ್ಲ ಅನ್ನಿಸ್ತೈತೆ. ಯಾಕಂದರೆ 96 kg ಆಗಿದ್ದವನಿಗೆ ದೇಹದ ತೂಕ ಕರಗಿಸೋದು ಬಹಳ ಕಷ್ಟ ರೀ. ಹಿಂಗೂ ಮಾಡಿ 92 ತನಕ ಬಂದಿದ್ದೆ. 92, 91, 93 ಆ ಥರ ಒಂದು ಸ್ವಲ್ಪ ಆಚೆ ಈಚೆ ಆಗ್ತಾ ಇರೋದು. ಅಲ್ಲಿಂದ ಕೆಳಗಡೆ ದೇಹದ ತೂಕ ಹೋಗ್ತಾ ಇರಲಿಲ್ಲ. ಬಹಳ ಅಂದರೆ ಬಹಳ ಕಷ್ಟ ದೇಹದ ತೂಕ ಏನು ಇಳಿಸೋದು. ಅದನ್ನು ತಿನ್ಕೋತಾ ಅಂದರೆ ಈ ಥರ ನೀವು ಡಯಟ್ ಮಾಡಿ ತಿಂದೂ ದೇಹದ ತೂಕ ಇಳಿಸೋದು, ಅದನ್ನು ಪ್ರಯತ್ನ ಪಟ್ಟವ್ರಿಗೆ ಗೊತ್ತಿದೆ. ಸಾಕಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿಂದ ಕೆಳಗಡೆ ಬರ್ತಾನೆ ಇರಲಿಲ್ಲ. ಅದಾದ ಮೇಲೆ ಹೊಟ್ಟೆ ಕಮ್ಮಿ ಆಗಿರಲಿಲ್ಲ, ಇನ್ನೂ ಒಂದು ಸ್ವಲ್ಪ ಆಗಿತ್ತು. ಆದರೆ ತುಂಬ ಕಷ್ಟ ಆಗ್ತಾಯಿತ್ತು ಅಲ್ಲಿಂದ ತೂಕ ಕೆಳಗಡೆ ಬರೋದು. ಅದಾದಮೇಲೆ ಅದಲ್ಲದೆ ಕೆಲಸದ ಏನೋ ಒತ್ತಡಗಳು ಬಹಳ ಇತ್ತು ಆಗಿನ ಸಮಯದಲ್ಲಿ. ಆವಾಗಿನ ಕೋವಿಡ್ ಆಗಿತ್ತು, ನಮ್ಮ ಬಿಸ್ನೆಸ್ ಎಲ್ಲ ತುಂಬ ಕಷ್ಟದಲ್ಲಿತ್ತು. ಅದಾದಮೇಲೆ
ನಿಧಾನಕ್ಕೆ 108 ಗೊಂದಲಗಳಿತ್ತು ಜೀವನದಲ್ಲಿ. ಅದನ್ನೆಲ್ಲ ಆ ಚಾಲೆಂಜಸ್ನೆಲ್ಲ ಎದುರಿಸ್ಕೊಂಡು ಜೀವನ ಬೇರೆ ನಡೀತಾ ಇತ್ತು. ಹಾಗಾಗಿ ಆ ಒಂದು ಪ್ರತಿನಿತ್ಯ ಮಾಡೋವಂಥದ್ದು ಆಗ್ತಾ ಇರಲಿಲ್ಲ. ಆಮೇಲೆ ಆ ಮನಸ್ಸು ಸ್ವಲ್ಪ ತುಂಬ ಆಗಲೇ ಹೇಳ್ದಂಗೆ ಗೊಂದಲದಲ್ಲಿತ್ತು. ಏನು ಮಾಡೋದು, ಏನು ನಮ್ಮ ಬಿಸ್ನೆಸ್ಗಳ್ದಿದ್ದಿತ್ತು. ಆಮೇಲೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ವಿ ಅವಾಗ. ಅದೆಲ್ಲ ಸ್ವಲ್ಪ ಚಾಲೆಂಜಸ್ ನಡೀತಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ ರೆಗ್ಯುಲಾರಿಟಿ ಇರಲಿಲ್ಲ. ಇನ್ನು ಆಫ್ಟರ್ ಕೋವಿಡ್ ಕನ್ಸ್ಟ್ರಕ್ಷನ್ ಫೇಸಲ್ಲಿತ್ತು ಲೈಫು. ಹಾಗಿದ್ದಾಗ ಯಾಕೋ ಇದು ಸರಿ ಆಗ್ತಿಲ್ವಲ್ಲ, ನಾನು ಇಷ್ಟೆಲ್ಲ ಮಾಡಿದ್ರೂ ಎಲ್ಲ ಥರದ್ದು ಎಲ್ಲ ಆ್ಯಂಗಲಿಂದ ನೋಡಿದ್ರೂ ಯಾಕೋ ಇದು ಒದಗಿ ಬರ್ತಾ ಇಲ್ವಲ್ಲ, ನನಗೆ ಬೇಕಾದಂಗೆ ವೇಯಿಂಗ್ ಸ್ಕೇಲು ಕೆಳಗೆ ಬರ್ತಿಲ್ವಲ್ಲ ಅನ್ನೋದು ಅನ್ನಿಸ್ತಾ ಇತ್ತು ಬ್ಯಾಕ್ ಆಫ್ ದ ಮೈಂಡಲ್ಲಿ. ಒಂದು ದಿನ ಡಿಸೈಡ್ ಮಾಡಿದೆ, ಹೀಗೆಲ್ಲ ಮಾಡಿದರೆ ಆಗೋದಿಲ್ಲ. ಜೀವನದ ಹೋರಾಟ ಅನ್ನೋದು ಇದ್ದಿದ್ದೇನೆ ಯಾವತ್ತೂ. ನಾನು ಜೀವನದಲ್ಲಿ ನಾನು ಎಷ್ಟೇ ದುಡಿದ್ರೂ ನನ್ನ ಹತ್ರ ಸಾಕಪ್ಪ, ಸಫಿಷಿಯೆಂಟ್ ದುಡ್ಡಿದೆ ಅಂತ ಅನಿಸೋದಿಲ್ಲ ಅಂತ ಒಂದಿನ ಅನ್ನಿಸ್ತು. ಯಾಕೆಂದರೆ ನನಗೆ 5,000 ಮೊದಲನೇ ಸಂಬಳಕ್ಕೆ ನಾನು ಕೆಲಸಕ್ಕೆ ಸೇರ್ಕೊಂಡಾಗ್ಲೂ ನನ್ನ ಜೀವನದಲ್ಲಿ ಇಷ್ಟೇ ಹೋರಾಟ ಇತ್ತು, ಅಥವಾ ನಾನು ಎಷ್ಟೇ ದುಡ್ದಾಗ್ಲೂ ಅಷ್ಟೇ ಹೋರಾಟ ಇತ್ತು. ಹೋರಾಟ ಅನ್ನೋದು ನಿತ್ಯ ಇರುವಂಥದ್ದು. ಹಾಗಾಗಿ ಅವತ್ತು ಯಾಕೋ ಮನಸ್ಸಿಗೆ ಬಂತು, ಬಹಳಷ್ಟು ವಿಷಯಗಳು ಸೇರಿ ಅಥವಾ ಬಹಳಷ್ಟು ವಿಷಯಗಳ ಕೊಡುಗೆ ಇದೆ ಅದರಲ್ಲಿ, ಆ ಒಂದು ರಿಯಲೈಸೇಷನ್ ಬರೋದಕ್ಕೆ. ಅವತ್ತು ಅನ್ನಿಸ್ತು, ಎಲ್ಲ ಬಿಟ್ಬಿಟ್ಟು ಹೆಲ್ತ್ ನಂಬರ್ 1 ಪ್ರಿಯಾರಿಟಿ ಮಾಡ್ಕೊಂಬಿಡೋಣ. ಯಾಕೆಂದರೆ ಇಷ್ಟು ದಿನ ಅಲ್ಲಿ ತನಕ ನನ್ನ ನಂಬರ್ 1 ಪ್ರಿಯಾರಿಟಿ ಇದ್ದಿದ್ದು ದುಡಿಮೆ, ಫ್ಯಾಮಿಲಿ, ಅದೆಲ್ಲ ಇತ್ತು. ಅವತ್ತು ನಿರ್ಧಾರ ಮಾಡಿದೆ, ಎಲ್ಲದಕ್ಕಿಂತ ಮುಖ್ಯ ನನ್ನ ಹೆಲ್ತ್. ನಾನು ಹೆಲ್ತಿಯಾಗಿದ್ದರೆ ಅಷ್ಟೇ ಮಿಕ್ಕಿದ್ದೆಲ್ಲ ನಡೆಯೋದು. ನಾನು ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋದನ್ನಾಗಲಿ ಏನಾದರೂ ಆ ಒಂದು ಯೋಚನೆ ಕೂತು ಮಾಡಿದೆ. ಅದು ಮಾಡಿ ಆದಮೇಲೆ ಅವತ್ತಿನಿಂದ ಐ ಡಿಸೈಡೆಡ್ ಟು ಗೋ ಆಲ್ ಇನ್. ಬೇಕಾದಾಗೋಗಲಿ ಒಂದೇ ಒಂದು ದಿನ ಬಿಡದಲೆ ಇವತ್ತಿಂದ ನಾನು ವಾಕ್ ಮಾಡ್ತೀನಿ. 2 ಕಂಡೀಷನ್ ನಂದು. 2 ದಿನ ಮಾತ್ರ ಬೇಕಾದ್ರೆ ಮಿಸ್ ಮಾಡ್ಬೋದು. ಒಂದು, ಇಲ್ಲ ನಾನು ಹಾಸ್ಪಿಟಲೈಸ್ ಆಗಿರಬೇಕು, ಇಲ್ಲ ಔಟ್ ಆಫ್ ಸ್ಟೇಷನ್ ಹೋಗಿರಬೇಕು. ಇದೆರಡು ಕಾರಣಕ್ಕೆ ಮಾತ್ರ ಮಾಡ್ದಲ್ಲಿದ್ರೆ ನಡೀತಾ. ಅವತ್ತೂ ಬೇಸಿಕ್ ಎಕ್ಸಸೈಸ್ ಏನು ಬೇಕು ಅದು ಮಾಡ್ಕೋತೀನಿ ಅನ್ನೋವಂಥ ನಿರ್ಧಾರ ಮಾಡಿದೆ. ಎಷ್ಟೇ ಸುಸ್ತಾಗಿರಲಿ, ನಾನು ಎಷ್ಟೊತ್ತಿಗೆ ಬೆಳಿಗ್ಗೆ ಮಾಡ್ತೀನಾ, ಮಧ್ಯಾಹ್ನ ಮಾಡ್ತೀನಾ, ರಾತ್ರಿ ಮಾಡ್ತೀನಾ, ಅದು ಸಂಬಂಧ ಇಲ್ಲ. 24 ಗಂಟೆ ನಾನು ಎದ್ದು ಮಲಗೋದ್ರೊಳಗಡೆ ವಾಕಿಂಗ್ ಆಗಲೇಬೇಕು ಅನ್ನೋದನ್ನು ನಿರ್ಧಾರ ಮಾಡಿದೆ. ಈ ಕಮ್ ವಾಟ್ ಮೇ ಅಂತೀವಲ್ಲ, ಏನಾದರೂ ಆಗಿದ್ದಾಗೋಗ್ಬಿಡಲಿ, ಕಾಲು ಬಿದ್ದೋಗ್ಬಿಡಲಿ, ಲಾಸ್ಟಲ್ಲಿ ನಾನು ಎಷ್ಟೇ ಸುಸ್ತಾಗಿ ಬಂದು ವಾಕಿಂಗ್ ಮಾಡಿ, ಇಲ್ಲ ನಿಮ್ಮ ಕಾಲು ಬಿದ್ದೋಗಿದೆ, ನೀವು ಆಸ್ಪತ್ರೆ ಸೇರ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ, ಒಟ್ಟಲ್ಲಿ ನಾನು ವಾಕ್ ಮಾಡೇ ತೀರ್ತೀನಿ ಅನ್ನೋವಂಥ ನಿರ್ಧಾರ ಮಾಡಿದೆ ರೀ. ಆ ಹುಚ್ಚು ಏನಕ್ಕೆ ಬಂತೇನೆ, ಎಷ್ಟೋ ಸಲ ನಾನು ಹೆಂಡ್ತಿ ಹೇಳಿದಲ್ಲಿ, ಯಾಕೆ ಇಷ್ಟು ಕಷ್ಟಪಟ್ಕೊಂಡು ಹೋಗ್ತಿದ್ಯಾ. ಎಷ್ಟೋ ದಿನ ಈಗ ನಾನು ಐ ಆಮ್ ಎ ಫೋಟೋಗ್ರಫರ್. ಎಷ್ಟೋ ದಿನ ಹೋಗ್ಬಿಟ್ಟು ನಂದು ವರ್ಕ್ 12 ಅವರ್ ನಿಂತ್ಕೊಂಡು ಕೆಲಸ ಮಾಡಿ ಬಂದ ಮೇಲೂ ಪ್ರಾಣ ಇರಲ್ಲ, ಇನ್ನೇನು ಮುಗೀತು ಅನ್ನೋ ಪರಿಸ್ಥಿತಿ ಆಗಿರುತ್ತೆ. ಆ ಸಮಯದಲ್ಲಿನೂ ಇಲ್ಲ ನಾನು ವಾಕಿಂಗ್ ಹೋಗ್ಬೇಕಂತ ವಾಕಿಂಗ್ ಹೋದೆ. ಅವಾಗ ನಾನು ಹೆಂಡ್ತಿ ಎಷ್ಟೋ ದಿನ ಬೈದಿದ್ದುಂಟು, ಒಂದು ಸ್ವಲ್ಪ ರೆಸ್ಟ್ ಮಾಡು, ದೇಹನ ಅಷ್ಟೊಂದು ಸ್ಟ್ರೆಚ್ ಮಾಡಿಬಿಡ. ಆ ಒಂದು ಲಿಮಿಟ್ ಇತ್ತು. ಆವತ್ತಿನ ದಿನ ಬೇರೆ ಏನು ಮಾಡ್ತಾ ಇರಲಿಲ್ಲ, ಎಷ್ಟೊಂದು ಸ್ಲೋ ಒಂದು ವಾಕಿಂಗ್. ಬಟ್ ಏನು ಅಂದ್ಕೊಂಡಿದ್ದೆ ಅದನ್ನು ಮುಗಿಸ್ತಾ ಇದ್ದೆ. ಹಾಗೊಂಥರ ಹುಚ್ಚಿಡಿದ್ಬಿಟ್ಟು ಶುರು ಮಾಡಿದೆ. ಕಳೆದ ಜುಲೈಯಲ್ಲಿ ಶುರು ಮಾಡಿದ್ದು, ಈಗ ಆಗಸ್ಟ್ನಲ್ಲಿ 365 ದಿನ ಮುಗಿಸಿದೆ. ಹೌದು, 13 ತಿಂಗಳು ತಗೋತು 1 ವರ್ಷ ಆಗೋದಕ್ಕೆ. ಯಾಕೆಂತಂದರೆ ಮಧ್ಯದಲ್ಲಿ ಸುಮಾರು ನಂದು ಟ್ರಾವೆಲ್ ಇತ್ತು. ಬಹುಶಃ ಒಂದು 25 ದಿನ ಟ್ರಾವೆಲ್ ಮಾಡಿದ್ದೀನಿ. ಆಮೇಲೆ ಒಂದು 5 ದಿನ ಯಾವುದೋ ಒಂದು ದಿನ ಒಂದು ಸ್ಪೋರ್ಟ್ಸ್ ಇಂಜುರಿನೋ ಆ ಥರ ಒಂದಾಗಿ 1-2 ದಿನ ಆಗೇ ಇರಲಿಲ್ಲ. ಹ್ಯಾಮ್ಸ್ಟ್ರಿಂಗ್ ಇದಾಗಿತ್ತು. ಹಾಗೆ ಅದೆಲ್ಲ ಆಗಿ 365 ದಿನ ಮುಗೀತು. ಈ 365 ದಿನ ಏನು ಮಾಡಿದೆ ಅದರ ವಿವರ ಒಂಚೂರು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಮೊದಲನೇದು, ನಾನು ಹೊರಡೋದಕ್ಕಿಂತ ಮುಂಚೆ ಒಂದು ರೌಂಡ್ ಸ್ಟ್ರೆಚಿಂಗ್ ಮಾಡ್ಕೋತಾ ಇದ್ದೆ. ಸ್ಟ್ರೆಚಿಂಗ್ ಅಂದರೆ ನಮ್ಮ ತಲೆ ಕುತ್ತಿಗೆಯಿಂದ ಹಿಡಿದು ನಮ್ಮ ಮುಂಗಾಲು ತನಕ ಪ್ರತಿಯೊಂದು ಜಾಯಿಂಟ್ಗಳು, ನಮ್ಮ ದೇಹಗಳು, ಭುಜ ಆಮೇಲೆ ದೇಹಗಳು ಅಂದ ನಾನು ಓಕೆ, ನಮ್ಮ ಭುಜ, ಅಂಗಾಂಗಗಳು, ಎಲ್ಲೆಲ್ಲಿ ನೀ ರೊಟೇಷನ್, ಈ ಥರ ಸ್ಟ್ರೆಚಿಂಗ್ ಮಾಡ್ಕೊತೀನಿ. ಸ್ಟ್ರೆಚಿಂಗ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಹೋಗಿ 10 ರೌಂಡ್ ನಮ್ಮ ಅಪಾರ್ಟ್ಮೆಂಟಲ್ಲಿ ವಾಕ್ ಮಾಡ್ತೀನಿ. ಆ ರೌಂಡ್ ಒಂದು 5 ಕಿಲೋಮೀಟರ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ಶುರು ಮಾಡ್ತೀನಿ. ಅದಾದಮೇಲೆ ಬ್ರಿಸ್ಕ್ ವಾಕಿಂಗ್, ಜೋರಾಗಿ ನಡೆಯೋದಕ್ಕೆ ಶುರು ಮಾಡ್ತೀನಿ. ಮಧ್ಯದಲ್ಲಿ ಕೆಲವೊಂದು ದಿನಗಳು ಓಡೋದಕ್ಕೂ ಪ್ರಯತ್ನ ಪಟ್ಟೆ. ಅದು ಕೆಲವೊಂದು ಸಲ ಆಗುತ್ತೆ, ಕೆಲವೊಂದು ಸಲ ಆಗಲ್ಲ. ಕೆಲವೊಂದು ಸಲ ಚೆನ್ನಾಗಿ ಒಂದು 10 ದಿನ ಓಡ್ತೀನಿ. ಅದಾದಮೇಲೆ ಸ್ವಲ್ಪ ಯಾಕೋ ಕಾಲು ನೋವು ಬಂದಂಗೆ ಅನಿಸುತ್ತೆ, ಅದಾದಮೇಲೆ ಕಮ್ಮಿ ಮಾಡ್ತೀನಿ. ಈ ರೀತಿ ನಿಧಾನ, ಒಂದು ಸ್ಲೋ ಪ್ರಾಸೆಸ್, ನಿಧಾನವಾಗಿ
ಮುಂದೆ ಹೋಗ್ತಾ ಇದ್ದೀನಿ. ಕೆಲವೊಂದು ದಿನ ಓಡಬೇಕು ಅನ್ನಿಸಿದಾಗ ಲಾಸ್ಟಲ್ಲಿ 1 ರೌಂಡ್ ಅಥವಾ 2 ರೌಂಡಲ್ಲಿ ಅರ್ಧ ರೌಂಡ್ ಅದನ್ನು ಸ್ವಲ್ಪ ಓಡೋದಕ್ಕೆ ಆಕ್ಸಿಲರೇಷನ್ ಸ್ವಲ್ಪ ಜೋರಾಗಿ ಓಡೋಕ್ಕಾಗುತ್ತೆ ಅಂತ ಓಡಿ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ ವಾಪಸ್ ಬಂದ ಮೇಲೂ ಮತ್ತೆ ಸ್ಟ್ರೆಚಿಂಗ್ ಮಾಡ್ತೀನಿ, ಯಾಕೆಂದರೆ ಮಸಲ್ಸ್ ಎಲ್ಲ ಮತ್ತೆ ರಿಲ್ಯಾಕ್ಸ್ ಆಗಬೇಕು ಅಂತ, ರಿಕವರ್ ಆಗಬೇಕು ಅಂತ. ಆಮೇಲೆ ಕೆಲವೊಂದು ದಿನ ಜಿಮ್ ಮಾಡಿದ್ದೀನಿ, ಹೋಗ್ಬಿಟ್ಟು ಸ್ವಲ್ಪ ವೆಯ್ಟ್ಸ್ ಮಾಡಿ, ಕೆಲವೊಂದು ದಿನ ಸ್ವಲ್ಪ ಎಕ್ಸಸೈಸಸ್ ಮಾಡಿ, ಕ್ರಂಚಸ್ ಮಾಡಿ, ಈ ಥರ ಬೇಸಿಕ್ ಎಕ್ಸಸೈಸಸ್ ಏನಿದೆ ವ್ಯಾಯಾಮ ಅದನ್ನು ಮಾಡಿದ್ದೀನಿ. ಅದಾದಮೇಲೆ ಒಂದು 10 ನಿಮಿಷ ವಜ್ರಾಸನದಲ್ಲಿ ಕೂತ್ಬಿಟ್ಟು ಧ್ಯಾನ ಮಾಡ್ತೀನಿ. 10ರಿಂದ 15 ನಿಮಿಷ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕೂತು ಧ್ಯಾನ ಮಾಡ್ತೀನಿ. ಇದಿಷ್ಟು ನನ್ನ ಬೆಳಗಿನ ರುಟೀನ್. ನಾನು ಎಷ್ಟೊತ್ತಿಗೆ ಎದ್ದೇಳ್ತೀನಿ, ಅಥವಾ ಕೆಲವೊಂದು ಸಲ ಸಂಜೆ ಹೋಗ್ತೀನಿ, ಇಲ್ಲ ರಾತ್ರಿ ಹೋಗ್ತೀನಿ, ಕೆಲಸ ಇದ್ದರೆ ಕೆಲಸದ ಮೇಲೆ ನಿರ್ಭರಿಸುತ್ತೆ. ಆಮೇಲೆ ಸಂಜೆ ವಾಕಿಗೆ ಅಂದರೆ ಸಂಜೆ ಕಾಫಿಗೆಲ್ಲಾದರೂ ಹೋಗೋದು, ಇಲ್ಲೇ ಹತ್ತಿರ ಅಂಗಡಿಗೆಲ್ಲಾದರೂ ಹೋಗೋದು, ಈ ಥರ ಇದ್ದರೆ ಅದನ್ನು ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದೆ. ಇಲ್ಲ ನನ್ನ ಮಗನ ಸೈಕಲ್ ತೊಗೊಂಡು ಹೋಗ್ತೀನಿ ಇವಾಗ, ಆ ಥರ ಏನಾದರೂ ಒಂದು ಆವಾಗ ಯಾವಾಗಲೂ 1-2 ಸಲ ಅಷ್ಟೇ, ಯಾವಾಗಲೂ ಅಂತಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ, ನನಗೆ ಮುಂಚೆಯಿಂದನೂ ಜೀವನದಲ್ಲಿ ಭಗವಂತ ಕೊಟ್ಟಿರೋದು ಎಲ್ಲೇ ಮಲಗಿದ್ರೂ ನೆಮ್ಮದಿಯ ನಿದ್ದೆ ಬರುತ್ತೆ. ಹಾಗಾಗಿ 8 ಅವರ್ ಮಲಗ್ತೀನಿ. ನಾನು ಎಷ್ಟೊತ್ತಿಗೆ ಮಲಗಲಿ, ನಂದು ಎಷ್ಟೋ ಸಲ ಎಡಿಟಿಂಗ್ ಇರುತ್ತೆ, ಎಷ್ಟೋ ಸಲ ನಮ್ಮದು ಕ್ಲೈಂಟ್ಸ್ ಹತ್ರ ಮಾತಾಡಿಕೊಂಡು ಬರೋ ಅಷ್ಟೊತ್ತಿಗೆ ಅಥವಾ ನಮ್ಮ ವರ್ಕ್ ಮುಗಿಸಿ ಬರೋ ಅಷ್ಟೊತ್ತಿಗೆ ಎಷ್ಟೋ ಸಲ ರಾತ್ರಿ ಲೇಟ್ ಆಗಿಬಿಟ್ಟಿರುತ್ತೆ. ಸೊ ನಾನು ಮಲಗೋದೇ 12 ಗಂಟೆ ಆ ಥರ ಆಗಿಬಿಡುತ್ತೆ. ಎಷ್ಟೋ ಸಲ 12ರಿಂದ 2 ಗಂಟೆ ಆಗಿಬಿಡುತ್ತೆ ಮಲಗೋದಕ್ಕೆ. ಲೇಟಾಗಿ ಮಲಗ್ತೀನಿ, ಹಾಗಾಗಿ ಲೇಟಾಗಿ ಹೇಳ್ತೀನಿ. ಬಟ್ 8 ಅವರ್ ನಿದ್ದೆ ಮಾಡ್ತೀನಿ. ಇದು ನನ್ನ ಸಿಂಪಲ್ ರೂಟೀನ್, ಹೆಚ್ಚಿಗೆ ಏನೂ ಮಾಡಿಲ್ಲ. ಬಹಳಷ್ಟು ಮಾಡಬೇಕಂತ ಪ್ರಯತ್ನ ಪಟ್ಟೆ ಜಿಮ್ನಲ್ಲಿ ಇನ್ನೂ ಮುಂದುವರಿಬೇಕಂತ, ಆದರೆ ದೇಹ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ಹಾಗಾಗಿ ಜಾಸ್ತಿ ಸ್ಟ್ರೆಚ್ ಮಾಡಿದರೆ ಮತ್ತೆ ಅದರಿಂದ ಒಂದು ಇಂಜುರಿ ಆಗುತ್ತೆ, ಆಮೇಲೆ ಅದರಿಂದ ಮತ್ತೆ ರೆಸ್ಟ್ ತೊಗೋಬೇಕು 4 ದಿನ, ಮತ್ತೆ ಹಿಂದಕ್ಕೆ ಹೋಗ್ತೀವಿ. ಹಾಗಾಗಿ ಸ್ಲೋ ಪ್ರೋಗ್ರೆಸಿವ್ ಆಗಿ ಮಾಡೋಣ ಅಂತ ಇಷ್ಟು ದಿನ ಮಾಡ್ಕೋತಾ ಬಂದೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಏನು ಬದಲಾವಣೆ ಆಯಿತು ಅದು ಮುಖ್ಯ ಅಲ್ವೇ, ಅದನ್ನು ನಿಮ್ಮ ಹತ್ರ ಹಂಚ್ಕೋತೀನಿ. ಈಗ ನನ್ನ ತೂಕ 83, 82ರಿಂದ 83 ಸುತ್ತ ಓಡಾಡ್ತಾ ಇದೆ. 96ರಿಂದ ಶುರು ಮಾಡಿದವನು 82, 83 ಹತ್ರ ಬಂದಿದೆ. ನನ್ನ ಗುರಿ ಇರೋದು 77ಕ್ಕೆ ಬರಬೇಕು ಅಂತ. ಐ ಥಿಂಕ್ ನಂದು BMI ಅಂತ ಏನು ಕರಿತೀವಲ್ಲ, ಅದ್ರ ಪ್ರಕಾರ 75 ಸುಮಾರು ಇರಬೇಕು. ನನ್ನ ಗುರಿ ಇರೋದು 77ಕ್ಕೆ ಬರಬೇಕು ಅಂತ ನಾನು ಅಂದ್ಕೊಂಡು ಶುರು ಮಾಡಿದ್ದು. ಇನ್ನೂ ಬಹಳ ಮುಂದೆ ಹೋಗೋದಿದೆ. ಈಗಲೂ ನಾನು ತುಂಬ ದಪ್ಪನೇ ಇದ್ದೀನಿ. ನನ್ನನ್ನು ನಾನು ಈಗಲೂ ಎಮ್ಮೆ ಅಂತಲೇ ಕರ್ಕೊಳ್ಳೋದು. ಮುಂಚೆ ನೀರಾನೆ ಅನ್ಕೋತಾ ಇದ್ದೆ, ಇವಾಗ ಎಮ್ಮೆ ಅನ್ಕೋತೀನಿ. ಹಾಗಾಗಿ ನನ್ನನ್ನು ನಾನು ಇನ್ನೂ ಬಹಳ ದೂರ ನಡೆಯೋದಿದೆ ಇನ್ನೂ. ಆದರೆ ಒಂದು ಮಾತು ಹೇಳಬಲ್ಲೆ, ದೇಹದ ತೂಕ ಕರಗಿಸೋದು ಅಥವಾ ನಮ್ಮ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳೋದು ಈಗಿನ ಕಾಲದಲ್ಲಿ ದೊಡ್ಡ ಕಷ್ಟದ ಕೆಲಸ ಆಗೋಗ್ಬಿಟ್ಟಿದೆ. ಭಾಳ ಕಷ್ಟಪಡಬೇಕು ಆ ಥರ. ಆಮೇಲೆ ಈ ತೂಕ ಅನ್ನೋದು ಭಾಳ ಇದ್ರಿ ಭಾಳ ಜಡ. ಅದರಲ್ಲೂ ಹೊಟ್ಟೆ ಕರಗಿಸೋದು ಇದೆಯಲ್ಲ, ನಮಗೆಲ್ಲ ಹೊಟ್ಟೆ ಹಂಡೆ ಗಾತ್ರದ ಹೊಟ್ಟೆ ಬಂದ್ಬಿಟ್ಟಿತ್ತು ಆಗಿನ ಕಾಲಕ್ಕೆ. ಈಗಲೂ ಆ ಪಾಟ್ ಬೆಲ್ಲಿ ಅಂತ ಏನು ಕರಿತೀವಿ, ಹೊಟ್ಟೆ ತುಂಬ ಇದೆ. ಹೊಟ್ಟೆನಲ್ಲಿ ಕರಗುವ ಬೊಜ್ಜು ಹೊಟ್ಟೆಯಲ್ಲಿ ಕರಗಿಸೋದು ಬಹಳ ಕಷ್ಟ. ಬೇರೆ ಎಲ್ಲ ಕಡೆ ಚೆನ್ನಾಗಿ ಸ್ಲಿಮ್ಮಾಗಿ ಕಾಣೋಕ್ಕೆ ಶುರು ಆಗ್ಬಿಡ್ತೀವಿ. ಈಗ ಜನ ನೋಡಿದವರು ಸ್ವಲ್ಪ ಜನ ಗುರುತಿಸ್ತಾ ಇದ್ದಾರೆ, ಏನಾಗಿದೆ ತುಂಬ ತೆಳ್ಳಗಾಗಿದ್ದೀರಾ ಅಂತ ಗುರುತಿಸ್ತಾ ಇದ್ದಾರೆ. ಆದರೆ ಆ ಹೊಟ್ಟೆ ಇನ್ನೂ ಜಾಸ್ತಿ ಸ್ವಲ್ಪ ಕರಗಿದೆ, ಆದ್ರೂ ಇನ್ನೂ ಬಹಳ ಕರಗಿಸೋದಿದೆ. ಹಾಗಾಗಿ ಅಲ್ಲಿ ತನಕ ಬಂದಿದೆ. ಆಮೇಲೆ ಇವಾಗ ಸ್ವಲ್ಪ ಚೆನ್ನಾಗಿ ಓಡಾಡ್ತೀನಿ, ಓಡೋದಕ್ಕಾಗುತ್ತೆ ಇವಾಗ. ಹೆಚ್ಚು ಕಮ್ಮಿ ಎಷ್ಟೋ ಸಲ ನನ್ನ ಮಗನಿಗಿಂತ ಜೋರಾಗಿ ಓಡೋಕ್ಕಾಗುತ್ತೆ ಇವಾಗ. ಅದು ಅಳತೆ ಮಾಡುವಂತಹ ಬದಲಾವಣೆ. ಅದಾದಮೇಲೆ ಈಗ ಬಹಳ ಹಗುರ ಅನಿಸುತ್ತೆ ದೇಹ. ಮುಂಚೆ ಥರ ಬಿದ್ದೋಗ್ಬಿಡೋಣಪ್ಪ ಎಲ್ಲಂದ್ರಲ್ಲಿ ಮನೆಗೆ ಬಂದರೆ ಸಾಕು ಮಲ್ಕೊಂಬಿಡೋಣ, ಈಗಿಲ್ಲ. ನೇರವಾಗಿ ಬೆನ್ನು ನೇರ ಮಾಡಿ ಕೂತ್ಕೊಳ್ಳೋಕ್ಕಾಗುತ್ತೆ. ಬೆನ್ನೋವು ಕಮ್ಮಿ ಆಗಿದೆ, ಬೆನ್ನೋವು ಯಾವಾಗಲೂ ಬರೋದಿಲ್ಲ. ಆಮೇಲೆ ಎಲ್ಲಂದ್ರಲ್ಲಿ ಹಿಡ್ಕೊಳ್ಳೋದು, ಒಂಚೂರು ತಿರುಗಿಬಿಟ್ರೆ ಹಿಡ್ಕೊಳ್ಳೋದು, ಅದೆಲ್ಲ ಇಲ್ಲ. ಬಹಳ ಏನಂತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಅಜೈಲ್ ಅಂತಾರಲ್ಲ, ಆ ಥರ ಸ್ವಲ್ಪ ಅಜೈಲ್ ಆಗಿದ್ದೀನಿ. ಆಮೇಲೆ ಇವಾಗ ಎಲ್ಲಿ ಬೇಕಾದರೂ ಜಂಪ್ ಮಾಡ್ಬೋದು. ದಿನ ಸ್ಕಿಪ್ಪಿಂಗ್ ಮಾಡ್ತೀನಿ, ಹಾಗಾಗಿ ದಿನ ಜಂಪ್ ಮಾಡ್ಬೋದು. ಆಮೇಲೆ ಇವಾಗ ಯಾವುದೇ ನೀ ಪೇಯ್ನ್ ಕಮ್ಮಿ ಆಗಿದೆ, ದೇವ್ರದ್ದೇ ಕಮ್ಮಿ ಆಗಿದೆ ಅಂದರೆ ಆಲ್ಮೋಸ್ಟ್ 90%ಗಿಂತ ಹೆಚ್ಚು ಕಮ್ಮಿ ಆಗಿದೆ. ಅದಾದಮೇಲೆ ಇವಾಗ ಯಾವುದೇ ಬ್ಯಾಕ್ ಪೇಯ್ನ್ ಬರಲ್ಲ, ಆಗಲೇ ಹೇಳಿದೆ. ಆಮೇಲೆ ಈ ಹಿಡ್ಕೋತಾ ಇತ್ತಲ್ಲ, ಅದೇನು ಹಿಡ್ಕೊಳ್ಳೋದಿಲ್ಲ ಈಗ. ಒಟ್ಟಿನಲ್ಲಿ ಇವಿಷ್ಟು ಹೇಳ್ಬೋದಾದಂಥ ಅಂಶಗಳು. ಆಮೇಲೆ ನನಗೆ ನೆನಪಾಗಿರೋವಂಥದ್ದು, ಒಟ್ಟಿನಲ್ಲಿ ಜೀವನದಲ್ಲಿ ಬದಲಾವಣೆ ಕಂಡಿದ್ದೀನಿ, ದೇಹದಲ್ಲಿ ಬದಲಾವಣೆ ಕಂಡಿದ್ದೀನಿ. ಆಮೇಲೆ ನಾವು ಅಳತೆ ಮಾಡೋದಕ್ಕೆ ಆಗದಂಥವು ಎಷ್ಟೋ ಬದಲಾವಣೆಗಳಾಗೋಯ್ತು. ನನ್ನ ಜೀವನನೇ ಬದಲಾಗೋಯ್ತು ಇದರಿಂದ ಅಂತ ಹೇಳಿದರೆ ಉತ್ಪ್ರೇಕ್ಷೆ ಆಗೋದಿಲ್ಲ. ನಾನು ನಿಮಗೆ ಆವಾಗಲೇ ಹೇಳಿದೆ, ನಾನು
ಆ ಸಮಯದಲ್ಲಿ ಸ್ವಲ್ಪ ಗೊಂದಲಗಳಲ್ಲಿದ್ದೆ, ಜೀವನದಲ್ಲಿ ಬಹಳ ಸವಾಲುಗಳನ್ನು ಎದುರಿಸ್ತಾ ಇದ್ದೆ. ಆಮೇಲೆ ಏನಂತಾರೆ ಆ ಮಿಡ್ ಲೈಫ್ ಕ್ರೈಸಿಸ್ ಅನ್ಬೋದು, ಸ್ವಲ್ಪ ಸೆಲ್ಫ್ ಡೌಟ್ಸ್ ಇರುತ್ತೆ ಅವಾಗ. ಯಾಕೆಂದರೆ ಒಂದು ಕಡೆಯಿಂದ ಆರೋಗ್ಯ ಹಿಂಗಾಗೋಗಿತ್ತು, ಇನ್ನೊಂದು ಕಡೆಯಿಂದ ಬಿಸ್ನೆಸ್ಸು ಕೋವಿಡಿಂದ ಹಂಗಾಗೋಗಿತ್ತು. ಜೀವನದಲ್ಲಿ ಏನು ನಡೀತಿಲ್ಲಲ್ಲಪ್ಪ ಅಂತ ಒಂದು ನಮ್ಮ ಜೀವನದ ಒಂದು ಲೋಯೆಸ್ಟ್ ಫೇಸ್ ಅದು. ಏನೂ ಇರಲಿಲ್ಲ ಜೀವನದಲ್ಲಿ ಅನ್ನೋ ಪರಿಸ್ಥಿತಿ ರೀಚ್ ಆಗಿಬಿಟ್ಟಿದ್ದೆ. ಆ ಸಮಯದಲ್ಲಿ ಮನಸ್ಸು ಸ್ವಲ್ಪ ನಮ್ಮನ್ನು ನಾವು ಜೀವನದಲ್ಲಿ ಹೆಂಗೆ ಇದ್ದು ಹೆಂಗೆ ಬದುಕಿದ್ರೂ ಒಂದು ಸೆಲ್ಫ್ ಡೌಟ್ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ. ಆ ಸೆಲ್ಫ್ ಡೌಟ್ಗಳು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಏನಪ್ಪ ಜೀವನ, ಮುಂದೆ ಏನಪ್ಪ ಅಂತ ಆ ಡೌಟ್ಗಳಿತ್ತು. ನನ್ನ ಕೈಲಾಗುತ್ತಾ, ನಾನು ಮಾಡೋಕ್ಕಾಗತ್ತಾ, ಇಷ್ಟ ನಾನು ಮುಗಿತಾ ಜೀವನ ಅನ್ನೋ ಪರಿಸ್ಥಿತಿನಲ್ಲಿ ಇದು ಯಾವಾಗ ನಾನು ಶುರು ಮಾಡಿದ್ನೋ ನೀವು ನಂಬೋದಿಲ್ಲ. ನಾನು ಯಾವಾಗಲೂ ಹೇಳೋ ಥರ ನಾನು ನಮ್ಮ ಮನಸ್ಸು ಯಾವಾಗಲೂ ಹೇಳ್ತಾ ಇರುತ್ತೆ, ಸಾಕು ಇವತ್ತು ಮಲ್ಕೊಂಬಿಡು, ದಯವಿಟ್ಟು ನನಗೆ ಕಷ್ಟ ಕೊಡ್ಬಿಡು, ಇವತ್ತೊಂದಿನ ರೆಸ್ಟ್ ತಗೋ, ಯಾರು ಕೇಳ್ತಾರೆ ನಿನ್ನನ್ನು ಅಂತ. ಆದರೆ ನಾವು ಯಾವಾಗ ಮನಸ್ಸಿಗೆ ಹೇಳ್ತೀವಿ ಅದೆಲ್ಲ ನಿರ್ಧಾರ ಮಾಡಾಗಿದೆ, ಇವತ್ತು ಹೋಗಲೇಬೇಕು, ನಡಿ ಹೋಗೋಣ ಅಂತ. ಆವಾಗ ಮನಸ್ಸು ನಮ್ಮ ದೇಹವನ್ನು ನೂಕುತ್ತೆ, ನಡಿ ಹೋಗೋಣ ಅಂತ ಪುಷ್ ಮಾಡುತ್ತೆ. ಹಾಗೇ ದೇಹ ಹೋಗಿ 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 ಅಭ್ಯಾಸ ಆಗಿ ನಮ್ಮ ಇಡೀ ಮನಸ್ಸಿಗೆ ಏನು ಅರ್ಥ ಆಗುತ್ತೆ ಅಂತಂದರೆ ನಾವು ಅಂದುಕೊಂಡಿದ್ದನ್ನು ಮಾಡುವಂಥವ್ರು ಅನ್ನೋದು ನಮ್ಮ ಮನವರಿಕೆ ಆಗುತ್ತೆ. ಆವಾಗ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ನಾನು ಏನು ಅಂದ್ಕೊಂಡ್ರೂ ಮಾಡ್ಬೋದು ಅಂತ. ದಟ್ ಇಟ್ ಸೆಲ್ಫ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್. ನಮ್ಮ ಕಾನ್ಫಿಡೆನ್ಸ್ ರೀಬಿಲ್ಡ್ ಆಗುತ್ತೆ. ಅದು ನನಗಾಯಿತು. ನಾನು ಜಗತ್ತಿನಲ್ಲಿ ಏನು ಅಂದ್ಕೊಂಡ್ರು ಮಾಡ್ತೀನಿ. ನನಗೆ ಮುಂಚೆನೂ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ, ಸ್ವಲ್ಪ ಧೈರ್ಯ ಜಾಸ್ತಿ, ಸ್ವಲ್ಪ ವಿಲ್ ಪವರ್ ಜಾಸ್ತಿ. ಆದರೆ ಆ ಸಮಯದಲ್ಲಿ ಸ್ವಲ್ಪ ಶೇಕ್ ಆಗಿಬಿಟ್ಟಿತ್ತಲ್ಲ, ಅದು ಮತ್ತೆ ರೀಕನ್ಸ್ಟ್ರಕ್ಟ್ ಆಯಿತು. ಐ ಡೆವಲಪ್ ದಟ್ ಸೆಲ್ಫ್ ಕಾನ್ಫಿಡೆನ್ಸ್. ಎಲ್ಲ ಸೆಲ್ಫ್ ಡೌಟ್ಸು ಅನ್ನೋದು ಏನಿತ್ತು ಅದೆಲ್ಲ ಕ್ಲಿಯರ್ ಆಯಿತು. ಆಮೇಲೆ ಎರಡನೇದು ಅಂತಂದರೆ ಕ್ಲಾರಿಟಿ ಆಫ್ ಥಾಟ್. ಆ ಗೊಂದಲಗಳೆಲ್ಲ ಹೋಗಿ ಡೆಸಿಷನ್ ಮೇಕಿಂಗ್ ಬಂದ್ಬಿಡ್ತು. ಜೀವನದಲ್ಲಿ ಕ್ಲೀನಾಗಿ ಕಾಣೋದಕ್ಕೆ ಶುರು ಆಯ್ತು. ಯಾವಾಗ ಕಾನ್ಫಿಡೆನ್ಸ್ ಬಂತು, ನಾನು ಮಾಡಬಲ್ಲೆ, ನಾನು ದಿನನಿತ್ಯ ಆ ಸೀಕ್ರೆಟ್ ಕಲ್ತ್ಕೊಂಡ್ಬಿಟ್ನಲ್ಲ ರೀ, ಕನ್ಸಿಸ್ಟೆನ್ಸಿ ಅನ್ನೋದು. ದಿನ ಪುಟ್ಟ ಹೆಜ್ಜೆ ಇಟ್ಟರೆ ಎಲ್ಲಿಗೆ ಬೇಕಾದ್ರೂ ಯಾವ ಸಾಧನೆ ಬೇಕಾದ್ರೂ ಮಾಡ್ಬೋದು ಅನ್ನೋದು ಕರಗತ ಆಗೋಯ್ತು. ನಾವು ಒಂದು ಮೋಟಿವೇಶ್ನಲ್ ವೀಡಿಯೋ ನೋಡ್ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ, ಅದನ್ನು ನಾವು ಕೇಳಿಸ್ಕೊಂಡು ಆ ಸಮಯದಲ್ಲಿ ಹಿತ ಅನ್ನಿಸ್ಬೋದು ನಮ್ಮ ಮನಸ್ಸಿಗೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವ ಅನ್ನೋದು ಭಾಳ ಮುಖ್ಯ. ಅದಕ್ಕೆ ಎಷ್ಟೋ ಜನ ಮೋಟಿವೇಶ್ನಲ್ ವೀಡಿಯೋ ನೋಡ್ಕೊಂಡೇ ಎಷ್ಟೋ ತಿಂಗಳುಗಳು ಕಳೆದುಬಿಟ್ಟಿರ್ತಾರೆ. ಆದರೆ ಜೀವನದಲ್ಲಿ ಏನೂ ಬದಲಾವಣೆ ಆಗ್ತಾರಲ್ಲ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನನಗೆ ಎಲ್ಲ ಗೊತ್ತಿದೆ, ಏನು ಮಾಡಬೇಕಂತ ಗೊತ್ತಿದೆ, ಎಲ್ಲ ತಿಳ್ಕೊತಾ ಇದ್ದೀನಿ, ದಿನ ನೋಡ್ತಾ ಇದ್ದೀನಿ, ಆದರೂ ನನ್ನ ಜೀವನ ಬದಲಾಗ್ತಿಲ್ವೇ ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಅದಕ್ಕೆ ಕಾರಣ ಒಂದೇ, ಅದನ್ನು ನೀವು ನಿಮ್ಮ ಜೀವನದಲ್ಲಿ ಪ್ರಾಕ್ಟೀಸಿಗೆ ತಂದಿರೋದಿಲ್ಲ ಅಥವಾ ಕಾರ್ಯರೂಪಕ್ಕೆ ತಂದಿರಲ್ಲ. ಆ ಕನ್ಸಿಸ್ಟೆನ್ಸಿ ಇರಲ್ಲ, ಪ್ರತಿದಿನ ಇರೋದಿಲ್ಲ. ಅದಕ್ಕೆ ನಾನು ಈ ವಿಡಿಯೋ ಶುರುವಾದಾಗ ಹೇಳಿದೆ, ಆದರೆ ಓಡಾಡ್ಕೋತಾ ಕೇಳಿಸ್ಕೊಳ್ಳಿ ನೋಡೋಣ ಅಂತ. ಯಾಕೆಂದರೆ ಈ ವಿಡಿಯೋ ನೀವು ಈ ವಿಡಿಯೋ ನೋಡೋ ತನಕ ಅಕಸ್ಮಾತ್ ಓಡಾಡ್ಕೋತಾ ನೋಡಿದ್ದಿದ್ರೆ ಆ ವಾಕ್ ಆಗಿರೋದು. ಯಾಕೆಂದರೆ ನೀವು ಅದನ್ನು ಕಾರ್ಯರೂಪಕ್ಕೆ ತಂದಿರ್ತಾಯಿದೆ. ಈ ವಿಡಿಯೋದಿಂದ ನೀವು ಒಂದು ಟೇಕ್ ಅವೇ ತೊಗೊಂಡೋಗ್ಬೋದು ಅಂದರೆ ಅದೇ ರೀ. ಎಷ್ಟು ಬೇಕಾದ್ರೂ ನೋಡಿ, ನಿಮ್ಗೆ ಯಾರನ್ನ ಇಷ್ಟ ಅವ್ರನ್ನ ನೋಡಿ, ಆದರೆ ಅದನ್ನು ಕಾರ್ಯರೂಪಕ್ಕೆ ತನ್ನಿ. ಆವಾಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣುತ್ತೆ. ಇಲ್ಲಾಂದರೆ ಬರೀ ನಾವು ಸ್ಕ್ರೀನ್ ನೋಡ್ಕೊಂಡೇ ಜೀವನ ಕಳೆದ್ಬಿಡ್ತೀವಿ. ಈ ಮಾತನ್ನ ದಯವಿಟ್ಟು ನೆನಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ನನ್ನಲ್ಲಿ ಆದಂಥ ಬಲು ದೊಡ್ಡ ಬದಲಾವಣೆ ಅಂತಂದರೆ, ನನಗೆ ಜೀವನದಲ್ಲಿ ಇನ್ನೂ ಜಾಸ್ತಿ ಗುರಿಗಳನ್ನು ಇಟ್ಕೊಂಡೆ. ಯಾಕಂದರೆ ನಾನು ಇನ್ನೂ ಸ್ವಲ್ಪ ಶಕ್ತಿಶಾಲಿ ಅನ್ಸೋದಕ್ಕೆ ಶುರು ಆಯಿತು. ಹಾಗಾಗಿ ನನ್ನ ಜೀವನದಲ್ಲಿ ಇನ್ನೂ ಮಹದಾಸೆಗಳನ್ನು ಇಟ್ಕೊಂಡೆ. ಬಿಗರ್ ಗೋಲ್ಸ್ ಅಂತ ಕರಿತೀವಲ್ಲ, ನನ್ನ ಗೋಲ್ಸ್ ಬೆಳೀತು, ದೊಡ್ಡದಾಯಿತು ನನ್ನ ಗೋಲ್ಸು. ಅದರಿಂದ ಬಂದಂಥ ಕಾನ್ಫಿಡೆನ್ಸಿಂದ ಒಟ್ಟಿನಲ್ಲಿ ಹೇಳಬೇಕಂತಂದರೆ ಐ ಆಮ್ ಎ ಡಿಫ್ರೆಂಟ್ ಮ್ಯಾನ್ ರೀ. ನಾನೊಬ್ಬ ಹೊಸ ಮನುಷ್ಯ ಆದೆ. ನನ್ನ ಯೋಚನಾ ಶಕ್ತಿ ಬದಲಾಯಿತು. ನಾನು ಯೋಚನೆ ಮಾಡ್ತಿದ್ದಿದ್ದು, ನಾನು ಹೆಂಗೆ ಜೀವನದಲ್ಲಿ ಒದ್ದಾಡ್ತಿದ್ದೆ ಅದು ಬದಲಾಯಿತು. ಕಾನ್ಫಿಡೆನ್ಸ್ ಬಂತು. ಕಷ್ಟಗಳು ಈಗಲೂ ಇದೆ ರೀ. ಕಷ್ಟಗಳು ಯಾರಿಗಿರೋದಿಲ್ಲ, ಕಷ್ಟಗಳು ಎಲ್ಲರಿಗೂ ಇರುತ್ತೆ. ಆದರೆ ಆ ಕಷ್ಟವನ್ನು ಎದುರಿಸುವಂಥ ಆ ಒಂದು ಮನೋಭಾವ ಬಂದಿದೆ. ಆಮೇಲೆ ನನ್ನ ಜೀವನದಲ್ಲಿ ನಾನು ಏನೇನು ಮಿಸ್ ಮಾಡ್ಕೊಂಡಿದ್ದೆ, ಹಳೇದು ಏನೇನು ಮರ್ತಿದ್ದೆ, ಅದೆಲ್ಲ ಒಟ್ಟಿಗೆ ಕೂತು ಯೋಚನೆ ಮಾಡಿ ಆ ಒಂದು ಕ್ಲಾರಿಟಿ ಬಂತು ಜೀವನದಲ್ಲಿ. ಏನು ಮಾಡಬೇಕಂತ ಬಹಳ ಕ್ಲಿಯರಾಗಿ ಕಾಣಿಸ್ತಾ ಇದೆ ನನಗೆ ಇವಾಗ ಜೀವನದಲ್ಲಿ. ಅದಕ್ಕೆ ಆಗಿದ್ದು ಆ ಒಂದು ತೆಗೆದುಕೊಂಡಂಥ ನಿರ್ಧಾರ, ದಿನನಿತ್ಯ ಮಾಡಿದಂಥ ಆ ಛಲದಿಂದ ಮಾಡಿದ್ದು ಅದಕ್ಕೆಲ್ಲ ಕಾರಣ ಅಂತ ನಾನು ಭಾವಿಸಿದ್ದೀನಿ. ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ಬಹುಶಃ ನಿಮ್ಮ ಮನಸ್ಸಿನ ಯಾವುದೋ ಒಂದು ಆಳದ ಎಲ್ಲೋ ಒಂದು ಕೋಣೆಯಲ್ಲಿ ನಿಮಗೂ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಬೇಕು ಅನ್ನೋಂಥ ಭಾವನೆ ಬಂದಿರಬೇಕು. ಅದಕ್ಕೋಸ್ಕರ ನೀವು ಇಲ್ಲಿ ತನಕ ಬಹುಶಃ ಈ ವಿಡಿಯೋನ ನೋಡಿದ್ದೀರಾ. ಅಕಸ್ಮಾತ್ ಅದೇನಾದರೂ ನಿಮ್ಮ ಮನಸ್ಸಿನ ಯಾವುದೋ ಕೋಣೆನಲ್ಲಿದ್ದರೆ ದಯವಿಟ್ಟು ಕಾಯಬೇಡಿ. ಈ ವಿಡಿಯೋ ನೋಡ್ಕೊಂಡೇ ಬೇಕಾದ್ರೆ ಇನ್ನೊಂದು ಸಲ ದಯವಿಟ್ಟು ಎಲ್ಲಾದರೂ ಆದರೆ ಓಡಾಡ್ಕೊತಾ ಈ ವಿಡಿಯೋನ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ. ಅಲ್ಲಿಂದ ನಿಮ್ಮ ಪ್ರಯಾಣನ ಶುರು ಮಾಡಿ. ಏನು ಮಾಡೋಕ್ಕಾಗ್ತಿಲ್ವೇನ್ರಿ, ಬರೀ ವಾಕ್ ಮಾಡೋದಕ್ಕೆ ಶುರು ಮಾಡಿರಿ. ಮಿಕ್ಕಿದ್ದೆಲ್ಲ ನಿಧಾನಕ್ಕೆ ಒಂದೊಂದೇ ಬರುತ್ತೆ. ಯಾವುದೋ ಒಂದು ಕೆಲಸನ ಹಿಡೀರಿ ಫಸ್ಟ್, ಅದನ್ನು ದಿನ ಮಾಡ್ತೀನಿ ಅಂತ ಶುರು ಮಾಡಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ರೀ. ನಿಮ್ಗೆ ಎಷ್ಟು ಸಮಯ ತೊಗೊಳುತ್ತೆ ಅದು ನಿಮಗೆ ಗೊತ್ತಿದೆ. 5 ನಿಮಿಷ ಮಾಡ್ತೀರಾ, ಬರೀ 5 ನಿಮಿಷ ವಾಕ್ ಅಂತ ಶುರು ಮಾಡಿರಿ. ಶೂ ಹಾಕೊಳ್ಳೋಕ್ಕಾಗಲ್ವಾ, ಬಿಟ್ಬಿಡ್ರಿ. ಚಪ್ಪಲಿನಲ್ಲೋ ಬರೀ ಕಾಲಲ್ಲೋ ಎಲ್ಲಿ ಬೇಕಾದ್ರೆ ಹೋಗ್ರಿ. ಮನೆಯೊಳಗೆ ಮಾಡ್ತೀರಾ, ಮನೆಯೊಳಗೆ ಮಾಡಿ. ಇವಾಗ ಆಫೀಸಲ್ಲಿದ್ದೀರಾ, ಮನೆಯಲ್ಲಿ ಎಲ್ಲಿದ್ದೀರಾ, ಒಂದು ಕಾಲಲ್ಲಿ ಮಾತಾಡ್ಕೋತಾ ವಾಕಿಂಗ್ ಶುರು ಮಾಡ್ತೀರಾ,
ಒಟ್ಟು ಏನೋ ಒಂದು ಪದ್ಧತಿನ ಹಿಡೀರಿ. ಒಂದು ಕೆಲಸನ ನಾನು ದಿನ ಮಾಡ್ತೀನಿ ಅಂತ ರಚ್ಚಿಗೆದ್ದು ಛಲದಿಂದ ಶುರು ಮಾಡಿ. ನಿಮ್ಮ ಜೀವನ ಬದಲಾಗುತ್ತೆ, ನಿಮ್ಮ ಯೋಚನಾ ಕ್ರಮ ಬದಲಾಗುತ್ತೆ. ಮಾಡಿ ನೋಡಿ. ಒಟ್ಟಿನಲ್ಲಿ ನಿತ್ಯತೆ, ಆ ಒಂದೇನು ನಿರಂತರತೆ ಅಂತ ಕರಿತೀವಿ, ಪ್ರತಿನಿತ್ಯ ಮಾಡೋದು, ಆ ಕನ್ಸಿಸ್ಟೆನ್ಸಿ ಅನ್ನೋದು ಬಹಳ ಮುಖ್ಯ ನಿಮ್ಮ ಜೀವನದಲ್ಲಿ. ಆ ಕನ್ಸಿಸ್ಟೆನ್ಸಿ, ಏನೋ ಒಂದು ಕೆಲಸವನ್ನು ಪ್ರತಿದಿನ ಮಾಡಿ ಆಮೇಲೆ ನೋಡಿ ಏನಾಗುತ್ತೆ ಅಂತ. ನಿಮ್ಮ ಜೀವನಕ್ಕೆ ಆಗುವ ಉಪಯೋಗ ಅಪಾರ. ಎಷ್ಟೊಂದು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಮನಸ್ಸಿನಲ್ಲಿ ಪರಿವರ್ತನೆ ಆಗುತ್ತೆ. ನಿಮ್ಮ ಒಂದು ಆರೋಗ್ಯದ ಪ್ರಯಾಣ ಇವತ್ತಿನಿಂದ ಶುರು ಆಗಲಿ. ನಿಮ್ಮ ಆರೋಗ್ಯ ವೃದ್ಧಿಸಲಿ. ಅಕಸ್ಮಾತ್ ನಿಮಗೇನಾದರೂ ಈ ಒಂದು ಸಂಚಿಕೆಯಿಂದ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ. ಆಮೇಲೆ ಏನು ಇಷ್ಟ ಆಯಿತು, ನಿಮಗೇನಾದರೂ ಸ್ವಲ್ಪ ಪ್ರೇರಣೆ ಅಂತ ಅನಿಸಿದರೆ, ಯಾವ ಅಂಶ ನಿಮಗೆ ಮನಸ್ಸಿಗೆ ತಾಕ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಒಟ್ಟಿನಲ್ಲಿ ವಿಶ್ ಯು ಗುಡ್ ಹೆಲ್ತ್. ಶುಭವಾಗಿ.